ಸ್ನೇಹಿತರೆ ನಮಸ್ಕಾರ. ಸಂತೋಷ್ ಮಾತಾಡೋದು, ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ಸ್ವಲ್ಪ ಹೊತ್ತಿನ ಮುಂಚೆ ಲೈವ್ಗೆ ಬರ್ತೀನಿ ಅಂತ ಹೇಳಿದ್ದೆ. ತುಂಬ ಮುಖ್ಯವಾದಂತಹ ವಿಚಾರ, ತುಂಬ ದಿನದಿಂದ ಪೆಂಡಿಂಗಲ್ಲಿದ್ದಂಥ ವಿಚಾರ. ಸೊ ಇದರ ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕೆಲವೊಂದು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು. ಎಲ್ಲೋ ಸುಮ್ಮನಾಗ್ಬಿಟ್ರೆ ನೋಡುವಂಥವ್ರಿಗೆ ಬೇರೆ ಥರ ಮೆಸೇಜ್ ಹೋಗ್ಬಾರ್ದಲ್ವಾ. ಸೊ ಹಾಗಾಗಿ ಲೈವ್ಗೆ ಬಂದಿರೋವಂಥದ್ದು. ಏನು ಸುಮಾರು ಒಂದು 3 ತಿಂಗಳ ಹಿಂದೆ ಒಂದು 2-3 ಲೈವ್ನ ಮಾಡಿರ್ತೀನಿ. ಅದರಲ್ಲಿ ಪ್ರಮುಖವಾದಂತಹ ಒಂದು ಲೈವ್ ಅಂದರೆ ಹುಳಿಮಾವು ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ವಿಚಾರವಾಗಿ ಲೈವ್ನ ಮಾಡಿದೆ. ಸೊ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಗಾಗಿದೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯದ ಕೆಟ್ಟದ ಏನೋ ಮಾಹಿತಿಯನ್ನು ನೀಡಿರ್ತೀವಿ, ಆ ಒಂದು ಮಾಹಿತಿ 30 ದಿನಗಳ ನಂತರ ಅದು ಇರೋದಿಲ್ಲ. ಅದು ಒಂದು ತುಂಬ ಇತ್ತೀಚಿನ ದಿನಗಳಲ್ಲಿ ಬೇಜಾರಾಗ್ತಾ ಇರೋವಂಥದ್ದು. ಯಾಕೆಂತಂದರೆ ನೋಡುವಂಥವ್ರು ಏನಪ್ಪ ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊತಾರೆ. ಸೊ ಆಟೋಮೆಟಿಕ್ಲಿ 30 ದಿನಗಳ ನಂತರ ಆ ವಿಡಿಯೋ ಒಂದು ನೋಟಿಫಿಕೇಷನ್ ಬಂದು ಡಿಲೀಟ್ ಆಗುವಂತಹ ಒಂದು ವ್ಯವಸ್ಥೆಯನ್ನು ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ಕಲ್ಲಿ ಮಾಡಿದ್ದಾರೆ. ಇರಲಿ, ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಆಪ್ಷನ್ ಆದರೂ ಕೊಡ್ತಾನೆ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಲಿಕ್ಕೆ. ಅದನ್ನು ಮತ್ತೊಮ್ಮೆ ಮಾಡಿರ್ತೀವಿ. ಯಾಕೆಂದರೆ ಒಂದು ಸರಿ ರೀಚ್ ಆಗಿರುವಂತಹ ಒಂದು ಕಂಟೆಂಟು, ಒಂದು ವಿಚಾರಗಳು ಅದು ಮತ್ತೆ ಕೊನೆ ಆಗಬೇಕು. ಯಾವ ರೀತಿ, ಅದು ಒಳ್ಳೆ ರೀತಿಯೋ ಅಥವಾ ಕೆಟ್ಟ ರೀತಿಯೋ ಯಾವುದೋ ಒಂದು ರೀತಿ ಅದು ಕೊನೆ ಆದರೆ ಅದಕ್ಕೊಂದು ಬೆಲೆ. ಸುಮ್ಮನೆ ಹಾಕ್ಬಿಟ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಏನು ಸುಮಾರು ಒಂದು 3 ತಿಂಗಳ ಹಿಂದೆ ಒಂದು 14ನೇ ತಾರೀಕು ಅಂತ ಅಂದ್ಕೊತೀನಿ. 14ನೇ ತಾರೀಕಿನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಸುಮಾರು 3-4 ಡೇಸ್ ಮುಂಚೆ ಒಂದು ಗಾಡಿ ಚಿಕ್ಕಬೇಗೂರು ಭಾಗದಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಆಕ್ಸಿಡೆಂಟ್ ಅನ್ನೋದೇ ಅನ್ಎಕ್ಸ್ಪೆಕ್ಟೆಡ್ ಆಗುವಂಥದ್ದು. ನಮ್ಮ ಸಂಘಟನೆಯ ಚಾಲಕರು ಏನು ಮೆಹಬೂಬ್ ಪಾಷಾ ಅಂಥೇಳಿ ಅವರ ಒಂದು 407 ಗಾಡಿನಲ್ಲಿ ಚಿಕ್ಕಬೇಗೂರು ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆಪೋಸಿಟಲ್ಲಿ ಬಂದಂಥ ಒಬ್ಬ ಬೈಕ್ ವ್ಯಕ್ತಿ 2 ವೀಲರಲ್ಲಿ, ಯಾವುದೇ ರೀತಿಯಾದಂಥ ಬೈಕ್ದು ಡಾಕ್ಯುಮೆಂಟ್ರಿಗಳಿರಲಿಲ್ಲ, ತಲೆಯಲ್ಲಿ ಹೆಲ್ಮೆಟ್ ಇಲ್ಲ. ಆತ ಬಂದು ಏಕಾಏಕಿ ಒಂದು ಕ್ರಾಸ್ ಮಾಡಿದಂಥ ಹಸುಗೆ ಗುದ್ದಿ ನಂತರ ಬಂದು ಈ ಒಂದು 407 ಮೇಲೆ ಬಿದ್ದಿರ್ತಾನೆ ಆತ. ಒಂದು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಸಂಘಟನೆಯ ಮೆಹಬೂಬ್ ಪಾಷಾ ಅವರು ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸಿ ತದನಂತರ ಅದೇನಿದೆ ಪ್ರೊಸೀಜರು ಅದ್ರ ಪ್ರಕಾರ ಮೂವ್ ಮಾಡಬೇಕು ಅಂತೇಳಿ ಅವರೇ ಖುದ್ದಾಗಿ ಗಾಡಿಯನ್ನು ತೊಗೊಂಬಂದು ಹುಳಿಮಾವು ಸಂಚಾರಿ ಪೊಲೀಸ್ ಠಾಣೆಗೆ ತೊಗೊಂಬಂದು ನಿಲ್ಲಿಸುವಂತಹ ಕೆಲಸನ ಮಾಡಿರ್ತಾರೆ. ಆ ಟೈಮಲ್ಲಿ ನಮಗೂ ಕೂಡ ಕಾಲ್ ಮಾಡಿದಾಗ 3 ಸೆಟ್ ಡಾಕ್ಯುಮೆಂಟ್ಸ್ಗಳನ್ನು ಸ್ಟೇಷನ್ಗೆ ಸಬ್ಮಿಟ್ ಮಾಡಿ, ಅದಾದಮೇಲೆ ಅದಕ್ಕೆ ಆದಂಥ ಪ್ರೊಸೀಜರ್ಗಳಿರುತ್ತೆ. ಆ ಪ್ರೊಸೀಜರ್ ನಂತರ ನಮ್ಮ ಗಾಡಿಗಳನ್ನು ವಾಪಸ್ನ ಪಡ್ಕೊಳ್ಳೋಣ ಅಂತ ಕೆಲಸ ಆಗ್ತದೆ ಅಂತೇಳಿ ತಿಳಿಸಿರ್ತೀನಿ. ಸೊ ಆಯಿತು, ಆ ಗಾಡಿನೂ ನಿಂತಾಯಿತು, ಮತ್ತು ಆ ಹುಡುಗ ಹಾಸ್ಪಿಟ್ಲಿಗೆ ಅಡ್ಮಿಂಟು ಆಯಿತು. ಅದಾದಮೇಲೆ ಏನು ಆ್ಯಸ್ ಇಟ್ ಈಸ್ ಪ್ರೊಸೀಜರ್ ಇದೆ, ಒಂದು ಸ್ಪಾಟ್ ಮಾಜರು ಅಥವಾ RTO ಇನ್ಸ್ಪೆಕ್ಷನ್ ಆಗಿರ್ಬೋದು, ಇವೆಲ್ಲ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಹುಳಿಮಾವು ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಬರುತ್ತೆ. ಬಟ್ ಆದರೆ ಅವ್ರು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ತುಂಬ ಅಚ್ಚುಕಟ್ಟಾಗಿ ಬಂದಂಥವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಯಾಕೆಂದರೆ ಸ್ಪಾಟ್ ಮಾಜರ್ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ಸ್ಪೆಕ್ಟ್ರುಗಳು ಮತ್ತು ಆ ಠಾಣೆಯ ಸಿಬ್ಬಂದಿಗಳು, ಅದನ್ನು ಕೂಡ ಮಾಡೋದಿಲ್ಲ. ಆ್ಯಕ್ಚುಲಿ ಆ ಒಂದು ಠಾಣೆಯ ಸಿಬ್ಬಂದಿಗಳು ಸ್ಪಾಟ್ಗೆ ಹೋಗಿ ಆ ಸ್ಪಾಟ್ನ ಮಾಜರು ಕೂಡ ಮಾಡಿರೋದಿಲ್ಲ. RTO ಇನ್ಸ್ಪೆಕ್ಷನ್ಗೆ ನಮ್ಮ ಕೈಲಿ ಕೊಟ್ಟು ನಾವು ಖುದ್ದಾಗಿ ತಗೊಂಬಂದು RTO ಏನು 51 RTO ಇದೆ ಅಲ್ಲಿ RTO ಇನ್ಸ್ಪೆಕ್ಟರ್ನ ಭೇಟಿ ಮಾಡಿ ಆ ಒಂದನ್ನು ಇನ್ಸ್ಪೆಕ್ಷನ್ ಮಾಡಿಸ್ಕೊಂಡು ಬರುವಂಥ ಕೆಲಸನೂ ಕೂಡ ಮಾಡಿದ್ದೀವಿ. RTO ಇನ್ಸ್ಪೆಕ್ಷನ್ ಮಾಡಿದವನು ಕೂಡ ಏನು ಪುಕ್ಷಟೆ ಮಾಡಿಕೊಡ್ಲಿಲ್ಲ. ಆತಂದು ಕೂಡ ಇದೆ. RTO ಇನ್ಸ್ಪೆಕ್ಷನ್ ಮಾಡಿಕೊಟ್ಟಂಥ ವ್ಯಕ್ತಿದು ಕೂಡ ದಾಖಲಾತಿಗಳಿದೆ. ಸುಮ್ಮನೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಇಲ್ಲಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ ಎಲ್ಲ ವ್ಯವಸ್ಥೆಯೂ ಕೂಡ ಲಂಚಮಯ. ಲಂಚ ಮುಕ್ತ ಮಾಡ್ತೀವಿ ಅಂತ ಹೋಗೋಂಥವ್ರು
ಎಲ್ಲ ಒಂದು ಕಡೆ ಅಡ್ರೆಸ್ ಇಲ್ದಂಗೆ ಹೊರಟೋಗ್ತಾರೆ. ಹೆಂಗೆ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ನೋಡಿ, ಸ್ಟೇಷನಿಂದ ಸ್ಪಾಟಿಗೆ ಬಂದು ಸ್ಪಾಟ್ ಮಾಜರ್ ಮಾಡಲ್ಲ, ಇನ್ಸ್ಪೆಕ್ಷನ್ನ ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಇನ್ಸ್ಪೆಕ್ಟ್ರು ಬರಲ್ಲ, ಆದರೂ ಕೂಡ ಗಾಡಿ ಇನ್ಸ್ಪೆಕ್ಷನ್ ಆಯಿತು. ಗಾಡಿನ ಬಂದು ಖುದ್ದಾಗಿ ನೋಡಲಿಲ್ಲ, ಇನ್ಸ್ಪೆಕ್ಷನ್ ಆಗಿ ಸ್ಲಿಪ್ಪು ಕೊಟ್ಟಿದ್ದಾರೆ, ಅದು ಇದೆ, ಅದನ್ನು ಕೂಡ ಸಬ್ಮಿಟ್ ಮಾಡಿದ್ದೀನಿ. ಮತ್ತು ಅದಾದಲ್ದೇ ಏನೋ ಪಾಪ ನಮ್ಮ ಉಳ್ಮಾವು ಠಾಣೆಯ ಸಿಬ್ಬಂದಿಗಳು ಸ್ಪಾಟ್ಗೆ ಹೋಗಿ ಮಾಜರು ಕೂಡ ಮಾಡಿಲ್ಲ. ಬಟ್ ಆದರೆ ಎಲ್ಲದರಲ್ಲೂ ಕೂಡ ಆಗಿದೆ, ಇನ್ಸ್ಪೆಕ್ಷನು ಆಗಿದೆ, ಮಾಜರು ಆಗಿದೆ, ಎಲ್ಲ ಓವರ್ ಆಲ್ ಆಗಿದೆ. ಇದೇನೇ ಇರಲಿ, ವಿಚಾರಕ್ಕೆ ಬರ್ತೀನಿ, ಮೇಯ್ನ್ ವಿಚಾರಕ್ಕೆ. ಸೊ ಗಾಡಿನ ಒಂದು ಅಪಘಾತ ಆದಂಥ ಸಂದರ್ಭದಲ್ಲಿ ಸರಿಯಾದ ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಏನಕ್ಕೆ ದುಡ್ಡನ್ನ ಕೊಡಬೇಕು ಅನ್ನೋದು ಒಂದು ಪ್ರಶ್ನೆ. 2-3 ಸರಿ ನಮ್ಮ ಡ್ರೈವರ್ಗಳು ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಸರಿಯಾದಂಥ ಮಾಹಿತಿ ನೀಡದಲೇ ಇರುವಂಥ ಸಂದರ್ಭದಲ್ಲಿ ನನ್ನ ಹತ್ರ ಬಂದು ಕೇಳ್ತಾರೆ, ಈ ಥರ ಆಗ್ಬಿಟ್ಟಿದೆ ಸರ್, ಅದು ನಡ್ರಿ ಅದ್ಯಾಕ್ರಿ ಕೊಡಲ್ಲ ಅಂತೇಳಿ ಖುದ್ದು ನಾನೇ ಹೋಗಿರ್ತೀನಿ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ. ನೋಡಿ, ಏನು ಯೂನಿಫಾರ್ಮಲ್ಲಿದ್ದೀನಿ, ಇದೇ ಬಟ್ಟೆಯಲ್ಲಿ ಹೋಗಿರ್ತೀನಿ. ಒಬ್ಬ ಯೂನಿಫಾರ್ಮಲ್ಲಿ ಬಂದಿದ್ದಾನೆ ಅಂತಂದು ಮಾತ್ರಕ್ಕೆ ಆತನ ಅಂದರೆ ಚಾಲಕನ ಕೇವಲವಾಗಿ ನಡೆಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ, ಸ್ಟೇಷನ್ ಒಳಗಡೆ ಹೋಗಿ ಆ ಒಂದು ಕಂಪ್ಲೇಂಟ್ಗೆ ಸಂಬಂಧಪಟ್ಟಿರೋಂಗೆ ವ್ಯಕ್ತಿನ ಮಾತಾಡ್ಸೋಕೆ ಹೋದರೆ ಆತ VIP ಯಾರೋ ರೈಟ್ರು ಬೇರೆ ಬೇರೆ ಕಾಲ್ಸ್ಗಳನ್ನೆಲ್ಲ ಅಟೆಂಡ್ ಮಾಡ್ತಾರೆ. ನಮ್ಮ ಮಾತಿಗೆ ಸರಿಯಾದಂಥ ರೆಸ್ಪಾನ್ಸ್ ಸಿಕ್ಕಲ್ಲ, ಅರ್ಧ ಮುಕ್ಕಾಲು ಗಂಟೆ ಆಗ್ತದೆ. ಅದಾದಮೇಲೆ ಸರ್ ಅದೇನಾಯಿತು ಅಂದರೆ, ಯಾರ್ರೀ ನೀವು ಈ ಥರ ಬಂದಿದ್ದೀರಿ, ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ನೀವೇನು GPೇನಾ ಅಂತ ಕೇಳ್ತಾರೆ. GPೇ ಅಂದರೆ ಗೂಗಲ್ ಪೇ ಫೋನ್ಪೇನವರ ಅಂತಂದರೆ ಕೆಲಸನ ದುಡ್ಡಿಸ್ಕೊಂಡು ಈ ಬ್ರೋಕರ್ ಕೆಲಸ ಮಾಡ್ತಾರಲ್ಲ ಆ ರೀತಿ ಅಂತ ಅನ್ನೋ ಥರ ಮಾತಾಡ್ತಾರೆ. ನಾನು ಅಲ್ಲೇ ಆತನಿಗೆ ಏನು ಸಿಬ್ಬಂದಿಗೆ ನೇರವಾಗಿ ಹೇಳ್ತೀನಿ, ಮಾತು ಕರೆಕ್ಟಾಗಿ ಮಾತಾಡ್ಬೇಕು ಸರ್, ಏನಂತ ಮಾತಾಡ್ತಾ ಇದ್ದೀರಾ? ನನ್ನ ಸಂಘಟನೆಯಲ್ಲಿ ಆತ ಒಬ್ಬರು ಮೆಂಬರ್ ಇದ್ದಾರೆ, ಅವರು ಕಷ್ಟ ಇದೆ ಅಂತೇಳಿ ನಾನು ಸ್ಟೇಷನ್ಗೆ ಬಂದಂಥ ಟೈಮಲ್ಲಿ GPೇ ಮಾಡ್ತೀರಾ ಅಂತೇಳಿ ನಾನು ಸ್ವಲ್ಪ ಏರ್ಧ್ವನಿಯಲ್ಲಿ ಮಾತಾಡಿದಾಗ ಆತ ಅವಾಗ ಸ್ವಲ್ಪ ಕಾಮಾಗಿ ಹಂಗಲ್ಲ ರೀ ಆಯಿತು ಮಾಡ್ಕೊಡೋಣ ಬಿಡಿ, ಅದು ಮಾಡೋಣ ಇದು ಮಾಡೋಣ ಅಂತೇಳಿ ಈಚೆಗಡೆ ಬಂದು ಸ್ಟೇಷನ್ನ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಭೇಟಿ ಮಾಡಿ, ಅದೇನೇನು ಭೇಟಿ ಮಾಡಿ ಏನು ಮಾತಾಡೋದನ್ನ ಗೊತ್ತಿಲ್ಲ. ಮತ್ತಿರ್ಗ ಬಂದು ಆಯಿತು ಮೇಡಮ್ ಅವ್ರು ಕರಿತಾ ಇದ್ದಾರೆ ಹೋಗಿ ಅಂತೇಳಿ ಹೇಳ್ತಾರೆ. ಪಾಪ ನಮ್ಮ ಮೆಹಬೂಬ್ ಪಾಷಾ ಮತ್ತು ಇವರು ಒಳಗಡೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಾರಂತೆ, ವಿಟ್ನೆಸ್ನ ಕರ್ಕೊಂಬನ್ನಿ ಅಂತೇಳಿ. ಅಪಘಾತ ಆಗೋವಂಥದ್ದು ಅನ್ಎಕ್ಸ್ಪೆಕ್ಟೆಡ್, ಅದಾவது ನಮ್ಮ ಜಾಗದಲ್ಲಿ ಆಗಿರ್ತದೋ ಬೇರೆ ಜಾಗದಲ್ಲಿ ಆಗಿರ್ತದೋ, ಹೋಗಿ ಸ್ಪಾಟ್ಗೆ ಮಾಜರ್ ಮಾಡಬೇಕಾಗಿರುವಂಥದ್ದು ಸಿಬ್ಬಂದಿಗಳ ಕೆಲಸ ಆಗಿರ್ತದೆ. ಮತ್ತು ಅಕ್ಕಪಕ್ಕದಲ್ಲಿರುವಂಥ CC ಕ್ಯಾಮ್ರಾ ಫುಟೇಜ್ಗಳನ್ನ ತೊಗೊಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ ಆಗಿರ್ತದೆ. ಅದನ್ನು ಬಿಟ್ಟು ಅಪಘಾತ ಮಾಡಿರ್ತಕ್ಕಂಥ ವ್ಯಕ್ತಿನ ನೀವು ಎವಿಡೆನ್ಸ್ನ ಕರ್ಕೊಂಬನ್ನಿ ಅಂತಂದರೆ ಇನ್ನು ನಿಮ್ಮ ಕೆಲಸ ಏನು ಅಂತ ನನ್ನ ಪ್ರಶ್ನೆ. ಆದಮೇಲೆ ಇಬ್ಬರನ್ನ ಕರ್ಕೊಂಬಂದು ವಿಟ್ನೆಸ್ ಹೇಳಿಸ್ಬೇಕಾಗ್ತದೆ, ಹಾಗೆ ಹೇಗೆ ಅಂತ ಹೇಳ್ತಾರೆ. ವಿಟ್ನೆಸ್ ನಾವೆಲ್ಲಿಂದ ಕರ್ಕೊಂಬರೋದು ಮೇಡಮ್ ಅವ್ರು? ಇಲ್ಲ ರೀ, ಕರ್ಕೊಂಬಂದ್ರೆ ಮಾತ್ರ ಗಾಡಿ ಬಿಡ್ತೀವಿ, ಇಲ್ಲ ಬಿಡಲ್ಲ ಅಂತೇಳಿ ಠಾಣೆ ಇನ್ಸ್ಪೆಕ್ಟ್ರು ಮೇಡಮ್ ಅವರು ಮಾತಾಡ್ತಾರೆ. ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ಒಳಗಡೆ ಕುಂತಿರ್ತೀನಿ. ಸೀದಾ ಸ್ಟೇಷನ್ ಒಳಗಡೆ ಬಂದಂತಹ ಇನ್ಸ್ಪೆಕ್ಟ್ರು, ಠಾಣೆಯ ಉಳಿಮಾವು ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟ್ರು ನನ್ನನ್ನು ಸ್ಟೇಷನಿಂದ ಹೊರಗೆ ಹೋಗೋಕೆ ಕೇಳ್ತಾರೆ. ಹೊರಗೆ ಹೋಗ್ರಿ ಅಂತೇಳಿ. ಇವಾಗ ಅವರು ಸಂದೇಶ ಏನು ಗೊತ್ತಾ, ನೀವು ಒಳಗಡೆ ಯಾರು ಇಲ್ದಿರೋ ಟೈಮಲ್ಲಿ ನೀವಿದ್ರಿ, ಅದಕ್ಕೆ ನಾನು ಹೇಳಿದೆ ಅಂತೇಳಿ. ಅದೇನೇ ಇರಲಿ, ಪಕ್ಕಕ್ಕೆ ಹೋಗಲಿ, ಪೊಲೀಸ್ ಠಾಣೆ ಯಾರ್ದು ಸ್ವಂತ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ. ಅದನ್ನು ಹೇಳುವಂತಹ ನೈತಿಕತೆ ಯಾರಿಗೂ ಕೂಡ ಇಲ್ಲ. ಇನ್ನು ಸ್ವಲ್ಪ ಇಲ್ಲಿ ಇವ್ರದ್ದು ಡ್ರಾಮಾ ಆಗಿದೆ ಅಂತ ನೋಡಿ ಹೇಳ್ತೀನಿ. ಈಸಿಯಾಗಿ ಬಿಡುವಂತಹ ಇನ್ಸ್ಪೆಕ್ಷನ್ ಮಾಡಿಸ್ಕೊಂಬಂದು ಕೊಟ್ಟ ಮೇಲೂ ಕೂಡ ಗಾಡಿ ರಿಲೀಸ್ ಮಾಡಿಸೋದಕ್ಕೆ ಆಂಟಿಮೆಂಟ್ ಪೇಪರ್ ಬೇಕು ಅಂತ ಹೇಳ್ತಾರೆ. ಎಷ್ಟು ಗಂಟೆಲಿ? 8 ಗಂಟೆಗೆ, ರಾತ್ರಿ 8 ಗಂಟೆಲಿ ಆಂಟಿಮೆಂಟ್ ಪೇಪರ್ನ ಯಾರು ತೆಗೆದು ಮಾಡ್ತಾರೆ ಅಲ್ವಾ? ಅದಾದಮೇಲೆ ಆಯಿತು, ನೀನೇನೇನು ಕೇಳ್ತೀಯ ಎಲ್ಲ ಮಾಡ್ತೀನಿ ಅಂತೇಳಿ ಅವತ್ತೂ ಕೂಡ ತುಂಬ ತಾಳ್ಮೆ ವಹಿಸಿದ್ದೀನಿ. ತುಂಬ ತಾಳ್ಮೆ ವಹಿಸಿ ಪೊಲೀಸ್ ಠಾಣೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ನಾನು ಹಂಗೂ ಕೆಲವರು ದೊಡ್ಡವ್ರ ಹತ್ರದಿಂದ ಫೋನ್ ಮಾಡಿಸಿದಂಥ ಸಂದರ್ಭದಲ್ಲಿ ಬಿಡ್ತೀವಿ ಅಂತ ಹೇಳಿದಂಥ ರೈಟ್ರು ಇಲ್ಲಿ ಏನು ಗೀಟೋದಿಲ್ಲ ನನಗೆ ಅಂತೇಳಿ, ಅದಾದಮೇಲೆ ಸ್ವಲ್ಪ ಹೊತ್ತಿನ ನಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರಿಗೆ ಏನಂತ ಮಾಹಿತಿ ಕೊಡ್ತಾರೋ ಗೊತ್ತಿಲ್ಲ. ಈಚೆಗಡೆ ನಾನು ಮತ್ತು ನಮ್ಮ ಚಾಲಕರುಗಳು 3 ಜನನೂ ಕೂಡ ನಿಂತಿರ್ತೀವಿ. ಇದೇ ಉಳ್ಮಾವು ಸಂಚಾರಿ ಪೊಲೀಸ್ ಠಾಣೆ ಆಚೆಗಡೆ ಹೋಗ್ಬೇಕಾದ್ರೆ ಮೇಡಮ್ ಅವ್ರು ಬಂದು ಆಚೆ ಇದೇ ಪದವನ್ನು ಬಳಸ್ತಾರೆ. ಎಲ್ಲದಕ್ಕೂ ದಾಖಲೆ ಇಟ್ಟಿದ್ದೀನಿ, ಯಾವುದು ದಾಖಲೆ ಇದ್ದಲೇ ಮಾತಾಡ್ತಾ ಇಲ್ಲ. ನೀನು ಯಾವನ ಕೈಯಿಂದ ಫೋನ್ ಮಾಡಿಸಿದ್ರು ಕೂಡ ಗಾಡಿ ಬಿಡೋದಿಲ್ಲ, ವಿಟ್ನೆಸ್ನ ಕರ್ಕೊಂಬ, ಗಾಡಿ ಬಿಡಿಸ್ಕೊಂಡು ಹೋಗು ಅಂತೇಳಿ ಹೊರಟೋಗ್ತಾರೆ. ಯಾಕೆ ಬಿಡೋದಿಲ್ಲ? ಇದು ನನ್ನ ಒಂದು ಪ್ರಶ್ನೆ ಆಗಿರ್ತದೆ.
ಜೊತೆಗೆ ಅದು ಹೆಂಗೆ ಗಾಡಿ ರಿಲೀಸ್ ಮಾಡಲ್ಲ ಅಂತ ಹೇಳಿ ನಾನು ಕೂಡ ನೋಡ್ತೀನಿ ಅಂತೇಳಿ ಹೇಳಿದ್ರಲ್ವ ಆಂಟಿಮೆಂಟ್ ಪೇಪರ್. ಇವರೆಲ್ಲ ಈ ಕಣ್ಣ ಮುಚ್ಚಾಲೆ ಆಟಗಳು ನನಗೇನು ಹೊಸ್ತಲ್ಲ. ನೀನು ಹತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ ಅಂತ ಹೇಳೋದು ನಮಗೇನು ಹೊಸ್ತಲ್ವಲ್ಲ. ಶಂಕದಿಂದ ಬಂದ್ರೇ ತೀರ್ಥ, ಯಾಕೆಂದರೆ ಅದನ್ನು ತೀರ್ಥದ ವ್ಯವಸ್ಥೆ ಮಾಡೋಣ ಅಂಥೇಳಿ ಅಲ್ಲಿಂದ ನಮ್ಮ ಚಾಲಕರುಗಳನ್ನ ಕರ್ಕೊಂಡು ಸೀದಾ ವಾಪಸ್ಸು ಬರ್ತೀನಿ. ಬೆಳಗ್ಗೆನೇ ಆಂಟಿಮೆಂಟ್ ಪೇಪರ್ ತರಿಸ್ಕೊಂಬರ್ತೀವಿ. ಅದಾದಮೇಲೆ ನಮ್ಮ ಉಳ್ಮಾವು ಗೇಟ್ನಲ್ಲಿ ಒಂದು ಫಂಕ್ಷನ್ನ ಇಟ್ಕೊಂಡಿರ್ತಾರೆ. ಆ ಫಂಕ್ಷನ್ನ ಮುಗಿಸ್ಕೊಂಡು ಸೀದಾ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಇದೇ ಠಾಣೆಯ ರೈಟ್ರು, ಹೆಸರುಗಳು ಸದ್ಯದ ಪರಿಸ್ಥಿತಿಗೆ ನಾನು ಹೇಳೋದಿಲ್ಲ, ಹೇಳುವಂಥ ಸನ್ನಿವೇಶ ದೂರದಲ್ಲಿಲ್ಲ. ಸೊ ಯಾಕೆಂದರೆ ಇದು ಈ ವಿಚಾರವಾಗಿ ಇನ್ನೂ ಕೆಲವೊಂದು ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಠಾಣೆಯ ರೈಟ್ರ್ ಕೈಗೆ ಆಂಟಿಮೆಂಟ್ ಪೇಪರ್ನ ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನು ಮಾಹಿತಿಯನ್ನು ರೈಟ್ ಮಾಡ್ಕೊಂಡಿರ್ತಾರೆ ಅದೆಲ್ಲನೂ ಕೂಡ ಫುಲ್ ಇದು ಮಾಡ್ತಾರೆ. ಅದಾದಮೇಲೆ ಬರುತ್ತೆ, ಆಯಿತು ಅದೇನೋ ಸಮಥಿಂಗ್ ಕೊಡಿ. ಏನು ಕೊಡಬೇಕು, ಯಾಕೆ ಕೊಡಬೇಕು? ಇಲ್ಲ ರೀ, ಹಂಗಂದ್ರೆ ಗಾಡಿ ತುಂಬ ಕಷ್ಟ ಆಗ್ತದೆ, ಅದು ಇದು ಯಾವುದೋ ಬೇಗೂರು ಜಾತ್ರೆಯಲ್ಲಿದ್ದಾರೆ ಮೇಡಮ್ ಅವ್ರು, ಹಂಗೆ ಅಂತೇಳಿ. ಅಲ್ಲಪ್ಪ, ಈಗ ಗಾಡಿ ಆಕ್ಸಿಡೆಂಟ್ ಆಗಿದೆ, ಇನ್ಶೂರೆನ್ಸ್ ಇದೆ, FC ಇದೆ, ಪರ್ಮಿಟ್ ಇದೆ, ಟ್ಯಾಕ್ಸ್ ಇದೆ, ಎಮಿಷನ್ಸ್ ಇದೆ, ಎಲ್ಲ ಓವರಾಲ್ ಇದ್ದಾಗ ಏನು ಕೊಡಬೇಕು? ಹಂಗಲ್ಲ ಹಿಂಗಲ್ಲ ಅದು ಇದು. ಆಯಿತು ಮೇಡಮ್ ಬಂದಮೇಲೆ ಮಾತಾಡ್ಕೊಡ್ರಿ ಅಂತ ದೊಡ್ಡ ಡಾಕ್ಟರ್ ಮುಂಡ್ಯ ಇದೆ ನನ್ನ ಹತ್ರ. ಅದು ವೀಡಿಯೋ ಕಂಪ್ಲೀಟ್ ಇಟ್ಟಿದ್ದೀನಿ, ಕಂಪ್ಲೀಟ್ ವೀಡಿಯೋಸ್ಗಳನ್ನ ಇಟ್ಟಿದ್ದೀನಿ. ತಮ್ಮ ಒಂದು ಗಮನಕ್ಕೆ ತರುವಂಥ ಒಂದೇ ಒಂದು ತೋರಿಸ್ತೇನೆ. ಪ್ಲೇ ಮಾಡ್ತೀನಿ. ಖಂಡಿತವಾಗಿ ಪ್ಲೇ ಮಾಡ್ತೀನಿ, ಯಾವುದು ಇದೇನಿಲ್ಲ. ಇನ್ನು ಎರಡನೇ ವಿಚಾರ, ಮೇಡಮ್ ಅವ್ರು ಬಂದಮೇಲೆ ಮಾತಾಡ್ಕೊಡಿ. ಮೇಡಮ್ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಕಣ್ರಿ ಅಂತ ಹೇಳಿ ಆಚೆ ಹೋಗ್ತಾನೆ ರೈಟ್ರು. ಹೌದಾ, ಆಯಿತು, ಸರಿ ಆಯಿತು. ಹೋದರು, ಮತ್ತಿರ್ಗ ಬಂದರು. ಸರಿ, ಎಷ್ಟು ಕೊಡಬೇಕು? 20,000. 20,000ನೇ? ಯಾಕೆ ರೀ 20,000? ಹಂಗಲ್ಲ ಮೇಡಮ್ ಅವ್ರಿಗೆ 10,000 ಇದೆ, ಕಂಪ್ಲೀಟ್ ದಾಖಲೆ ಇದೆ. ಅದು ಮೇಡಮ್ ಅವ್ರಿಗೆ 10,000 ಕೊಡಬೇಕು, ಮತ್ತು ಅದರ ಡಾಕ್ಯುಮೆಂಟ್ಸ್ಗಳು ಮತ್ತು ಜೆರಾಕ್ಸ್ಗಳು ತೆಗಿಬೇಕು, ಅದಕ್ಕೆ 5,000 ಬೇಕಾಗ್ತದೆ. ಮತ್ತು ನಮ್ಗೆ ಓಡಾಟದ ಖರ್ಚು ಅಂತ ಓಪನಾಗೆ ಆ ಮನುಷ್ಯ ರೈಟ್ರು ಹೇಳ್ತಾನೆ. ಮೇಡಮ್ ಅವ್ರಿಗೆ 10,000 ಸಂಬಳ ಬರಲ್ವಾ? ಒಬ್ಬ ರೈಟ್ರಿಗೆ, ಒಂದು ಪೊಲೀಸ್ ಠಾಣೆಯಲ್ಲಿ ಒಬ್ಬ ರೈಟ್ರಿಗೆ 70,000 ರಿಂದ 80,000 ಸಂಬಳ ಇದೆ. ಒಂದು ಠಾಣೆ ಇನ್ಸ್ಪೆಕ್ಟ್ರಿಗೆ ಕಮ್ಮಿ ಅಂದರೆ 1.5 ರಿಂದ 2 ಲಕ್ಷ ರೂಪಾಯಿವರೆಗೂ ಸಂಬಳ ಬರ್ತದೆ. ಅದಕ್ಕಿಂತ ಇನ್ನೂ ಹೆಚ್ಚು ಬೇಕಾ ನಿಮಗೆ? ನೊಂದಿರ್ತಕ್ಕಂಥ ಚಾಲಕ ಸ್ಟೇಷನ್ ಭಾಗಕ್ಕೆ ಬಂದರೆ ಆತ ಗಾಡಿ ಬಿಡಿಸ್ಕೊಳೋದಕ್ಕೆ ಪರದಾಡ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಆತನ 20,000 ಕೇಳ್ತಿರಲ್ಲ ಅಂತೇಳಿ ಹೇಳಿದಾಗ, ಇಲ್ಲ ಸರ್ ಅದು ಹಂಗಲ್ಲ ಸಂತೋಷ್ ಅವರೇ, ಹಿಂಗಲ್ಲ ಸಂತೋಷ್ ಅವರೇ, ನೀವು ಮೇಡಮ್ ಅವ್ರ ಹತ್ರ ಬಂದ ಮಾತಾಡ್ಕೊಳ್ಳಿ ಅಂದರೆ ಮೇಡಮ್ ಅವ್ರನ್ನ ಕೇಳ್ದಲ್ಲಿ ಯಾವ ಕೆಲಸನೂ ಆಗೋದಿಲ್ವಾ? ಇಲ್ಲ ಆಗೋದಿಲ್ಲ. ನೋಡಿ ಅಲ್ಲಿ ಇವ್ರ ಅಂಡರ್ಸ್ಟ್ಯಾಂಡ್ ಒಂದು ಅಡ್ಜಸ್ಟ್ಮೆಂಟ್ಸ್ ಹೇಗಿದೆ ಅಂತೇಳಿ. ಹೌದಾ, 10 ನಿಮಿಷ ಮತ್ತೆ ಕಾಲಾವಕಾಶ ಕೊಡ್ತೀವಿ. ನಾವೇನು ಸ್ವಲ್ಪ ಕೆಲಸಗಳಿತ್ತು ಟೆಕ್ನಿಕಲಿ, ಆ ಟೆಕ್ನಿಕಲಿ ಏನು ಕೆಲಸ ಮಾಡ್ಕೋಬೇಕಿತ್ತು ಮಾಡ್ಕೊಂಡ್ವಿ. ಅದಾದಮೇಲೆ ಆಯಿತು ಬನ್ನಿ, ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ಒಂದಷ್ಟು ಕೊಡ್ತೀನಿ ಅಂತೇಳಿ ಹೇಳ್ತೀನಿ. ಬಂದಾಗ ಕರ್ಮ ನಿಜವಾಗ್ಲೂ
20,000 ಕೇಳಿದಂಥ ವ್ಯಕ್ತಿ 20,000 ಡಿಮ್ಯಾಂಡ್ ಮಾಡಿದಂಥ ವ್ಯಕ್ತಿ ಕೇವಲ 5,000 ರೂಪಾಯಿಗೆ ಮಾರಾಟ ಆಗೋಗ್ತಾನೆ. ಅರ್ಥ ಮಾಡ್ಕೊಳ್ಳಿ, 20,000 ಡಿಮ್ಯಾಂಡ್ ಮಾಡಿದಂಥ ರೈತರು ಬರೀ 5,000 ರೂಪಾಯಿಗೆ, ಬರೀ 5,000 ಅಂತ ಹೇಳ್ತೀನಿ. ಯಾಕೆಂದ್ರೆ ಅವ್ರ ಲೆಕ್ಕದಲ್ಲಿ 20,000 ಡಿಮ್ಯಾಂಡ್ ಮಾಡಿದಾಗ ಅವ್ರ ಲೆಕ್ಕದಲ್ಲಿ 5,000 ಅಂತ ಬರುತ್ತೆ. ನಮ್ಗೆ 5,000 ಅಂತಂದ್ರೆ 5 ದಿನ ದುಡಿಬೇಕಾಗ್ತದಲ್ವಾ. 5,000ನ ಕೊಡ್ತೇನೆ. ಕೊಟ್ಟು ಅದನ್ನು ನಾನು ಏನೇನು ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೋಬೇಕು ಅದನ್ನು ಮಾಡ್ಕೊತೀನಿ. ಅಷ್ಟೆಲ್ಲ ಅದಾದಮೇಲೆ ಇನ್ನೊಂದಷ್ಟು ಮಾತುಗಳಿದ್ದಾವೆ. ಅಲ್ಲ ಸಂತೋಷ್ ಅವರೇ, ನಾವು ನೀವೆಲ್ಲ ಒಂದು ಒಳ್ಳೆ ಬಾಂಧವ್ಯದಿಂದ ಹೋಗೋಣ, ಮತ್ತು ಮುಂದಿನ ದಿನಗಳಲ್ಲಿ ಬೇಕಾಗ್ತೀವಿ, ಹಂಗೆ ಹೌದು. ಅಲ್ಲ ರೀ, ಇಷ್ಟೆಲ್ಲ ತೊಗೊತೀರ, ಅಯ್ಯೋ ನಿಮಗೆ ಗೊತ್ತಿಲ್ಲ ಸರ್, ನೆಕ್ಸ್ಟು ನಾನು ಪ್ರಮೋಷನ್ ಆಗಬೇಕು ಅಂದರೆ 40 ಲಕ್ಷ ಕೊಡ್ಬೇಕು ನಾನು. ನಮ್ಮ ಇನ್ಸ್ಪೆಕ್ಟ್ರ್ ಅಂತೂ ಸುಮ್ಮನೆ ಬಿಡೋದೇ ಇಲ್ಲ. ಬೆಳಗ್ಗೆ ಅಲ್ಲಿ ಕೇಳು ಇಲ್ಲಿ ಕೇಳು, ಅಲ್ಲೋಗು ಇಲ್ಲೋಗು ಅಂತೇಳಿ ಮೇಲಿಂದ ಮೇಲೆ ಮಾನಸಿಕ ಹಿಂಸೆ ಕೊಡ್ತಾಳೆ ಅಮ್ಮ ಅಂತ ಹೇಳಿ ಇದೇ ವ್ಯಕ್ತಿ ಮಾತಾಡ್ತಾನೆ. ಒಂದು ಪೋಸ್ಟಿಂಗ್ನ ಬದಲಾವಣೆ ಮಾಡಲಿಕ್ಕೆ 40 ಲಕ್ಷ ಬೇಕಂತೆ ನೋಡಿ. ಒಬ್ಬ 40 ಲಕ್ಷ ಬೇಕು ಅಂತಂದಾಗ ನಮ್ಮಂಥ ಅಮಾಯಕರ ಮೇಲೆ ತಲೆ ಮೇಲೆ ಕೈ ಇಕ್ಕಬೇಕಲ್ವಾ. ಸೊ ಇಕ್ಕುವಂಥ ಕೆಲಸನ ಮಾಡಿದ್ರು, ಅವರು ತಲೆ ಮೇಲೆ ಕೈ ಇಕ್ಕಿದ್ರೆ ನಾವು ಎಲ್ಲಿ ಏನು ಇಕ್ಬೇಕು ಅದನ್ನ ಇಕ್ಕಿರ್ತೀವಿ. ಇನ್ನು ಅದಾದಮೇಲೆ ಕಹಾನಿ ಅಲ್ಲೇ ಇರೋದು ಶುರು. ಯಾಕೆ ಅಂತಂದರೆ, ಕೊಟ್ಟಿದ್ದಾಯಿತು, ಗಾಡಿ ರಿಲೀಸ್ ಆಯಿತು, ಯಾವುದೇ ಕಾರಣಕ್ಕೂ ವಿಟ್ನೆಸ್ನ ಕರ್ಕೊಂಬರ್ಲಿಲ್ಲ ಅಂದರೆ ಗಾಡಿ ಬಿಡಲ್ಲ ಅಂತ ಹೇಳಿದಂಥ ಠಾಣೆ ಇನ್ಸ್ಪೆಕ್ಟ್ರು ಅವತ್ತು ದುಡ್ಡು ಕೊಟ್ಟ ನಂತರ ಕಣ್ಮರೆ ಆಗೋಗ್ತಾರೆ. ಠಾಣೆ ಇನ್ಸ್ಪೆಕ್ಟ್ರು ಕೂಡ ಇರಲ್ಲ, ಠಾಣೆಗೆ ಸಂಬಂಧಪಟ್ಟಂಥ ಬೇರೆ ಸಿಬ್ಬಂದಿಗಳು ಯಾರೂ ಅವಶ್ಯಕತೆ ಇರಲಿಲ್ಲ. 5,000 ಕೊಟ್ಟ ಮೇಲೆ ಮತ್ತಿರ್ಗ ಅವ್ರನ್ನ ಕಳಿಸಿ ಸೈನ್ ಹಾಕೊಂಡು ಕಳಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಒಳಗಡೆ ಹೋಗ್ತಿದ್ದಂಗೆ ಮತ್ತೊಮ್ಮೆ ಕತೆ ಶುರು ಮಾಡ್ತಾನೆ. ಏನಂತ, ಆ ಜೆರಾಕ್ಸ್ ತೊಗೋಬೇಕು, ಅದನ್ನು ತೊಗೋಬೇಕು, ಇದನ್ನು ತೊಗೋಬೇಕು, ಹಾಗಾಗಿ ದುಡ್ಡು ಕೊಡಿ ಅಂತ ಮತ್ತಿರ್ಗ ಡಿಮ್ಯಾಂಡ್ ಮಾಡ್ತಾನೆ. ಏನಿಲ್ಲ ಆಯಿತು ಕೊಡ್ತೀನಿ ಹಂಗೆ ಅಂದ್ಬಿಟ್ಟು ಆಚೆ ಕಡೆ ಬಂದು ಸೈನ್ ಮಾಡಿ ಗಾಡಿ ಎತ್ಕೊಂಡು ಅದೇ ಸ್ಟೇಷನ್ ಆಚೆ ಬಂದ ಮೇಲೆ ಒಂದು ಲೈವ್ನ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಅದನ್ನು ಕೂಡ ತೋರಿಸುವಂಥ ಕೆಲಸನ ಮಾಡ್ತೀನಿ. ಅದೇ ಸಂದರ್ಭದಲ್ಲಿ ಆ ಒಂದು ಪೊಲೀಸ್ ಠಾಣೆಯ ಮುಂದೆ ನಿಂತ್ಕೊಂಡೇ ಒಂದು ಲೈವ್ನ ಮಾಡ್ತೀನಿ. ಲೈವ್ ಮಾಡ್ತಾ ನೇರವಾಗಿ ನಾನು ಅಲ್ಲೇ ನೋಡಿ, ಇಲ್ಲೇ ಇದೆ ವಿಡಿಯೋ. ನೋಡಿ, ಇದೆ ಗಾಡಿ. ಸ್ನೇಹಿತರೆ ನಮಸ್ಕಾರ. ಇದು ಮೆಹಬೂಬ್ ಪಾಷ. ಆ ಕಡೆಯಿಂದ ನಾನು ಹಾಸ್ಪಿಟಲ್ ತಗೊಂಡೋಗಿ ಅವರು ಬೇಕು ಇದನ್ನ ಒಂಥರ ನಾಟಕ, ಸಾಯಂಕಾಲ ಒಂಥರ ನಾಟಕ. ಇವರು ಥರ ಕೆಲಸ ಮಾಡೋದಕ್ಕೆ ದುಡ್ಡು ಕೊಡೋದ್ರೆ ಸರ್ಕಾರದಿಂದ ಸಂಬಳ ಬರೋದಿಲ್ವಾ? ತೊಂದರೆ ಆಗೋಂಥ ಸಂದರ್ಭದಲ್ಲಿ ಬರ್ತೀವಿ, ನಾವು ಯಾರು ಅವ್ರ ಮನೆಗಳಿಗೆ ಹೋಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಪ್ರೊಫೆಸರ್ ಬಂದಿದ್ದಾರೆ, ಬಂದು ಮಾತಾಡೋಣ ಇಷ್ಟೇ. ಆದರೆ ನಮಗೆ ನಾವು ನೋಡ್ಬೋದು ಇದೇ ವಿಡಿಯೋನ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಲೈವ್ ಮಾಡಿ, ತದನಂತರ ನಾವು ಮಾಡುವಂಥ ಕೆಲಸ ಏನಂದರೆ ಡೈರೆಕ್ಟ್ ಲೋಕಾಯುಕ್ತಕ್ಕೆ ಹೋಗ್ತೀವಿ. ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಯಾಕೆಂದರೆ ಸಂಪೂರ್ಣವಾದಂಥ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಕೆಲವರಿಗೆ ಗೊಂದಲ ಆಗಬಾರ್ದು ಅಂತೇಳಿ ಸ್ಟಾರ್ಟಿಂಗಿಂದ ಸ್ವಲ್ಪ ಎತ್ಕೊಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಅದಾದಮೇಲೆ ಕೆಲವೊಂದು ಮಾಹಿತಿಗಳನ್ನು ಕೂಡ ತಮಗೆ ತಿಳಿಸ್ಬೇಕಾಗ್ತದೆ. ಯಾಕೆಂದರೆ ಅವತ್ತಿನ ದಿನ ನೇರವಾಗಿ ಲೋಕಾಯುಕ್ತಕ್ಕೆ ಹೋಗಿ ದೂರನ್ನು ನೀಡ್ತೇವೆ.
ನೋಡಿ, ಇದು ಲೋಕಾಯುಕ್ತದ್ದು ಅಕ್ನಾಲಜ್ಮೆಂಟ್ ಕಾಪಿ. ಲೋಕಾಯುಕ್ತಕ್ಕೆ ದೂರು ಕೊಡೋದಂದೆ ನೇರವಾಗಿ ಮಾನ್ಯ ಅವಾಗಿನ ಜಂಟಿ ಆಯುಕ್ತರು ಯಾರು ನಮ್ಮ ಅನುಚೇತ್ ಸರ್ಗೆ ಮನವಿ ಕೊಟ್ಟು ಅವ್ರ ಹತ್ರ ನೋಡ್ಬೋದು, ಇಲ್ಲಿದೆ ನೋಡಿ ಲೋಕಾಯುಕ್ತ ಕಂಪ್ಲೇಂಟು. ಸೊ ಅನುಚೇತ್ ಸರ್ಗೆ ಯಾವ ರೀತಿ ಈ ಭಾಗದಲ್ಲಿ ಉಳಿಮಾವು ಭಾಗದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರಿಗೆ ಮತ್ತು ಜೊತೆಗೆ ಟ್ರಾಫಿಕ್ಕು ತೊಂದರೆ ಕೊಡ್ತಾ ಇದ್ದಾರೆ ಈ ಒಂದು ಠಾಣೆಯ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿಗಳು ಅಂತೇಳಿ ಸಂಪೂರ್ಣವಾದಂಥ ಮನವರಿಕೆ ಮಾಡ್ತೀನಿ. ಯಾಕೆಂದರೆ ನಾನು ಅಲ್ಲಿ ಅವತ್ತಿನ ಪರಿಸ್ಥಿತಿ ಅದೊಂದೇ ಕಾರಣಕ್ಕೆ ಅಂತ ಹೋಗಿರಲ್ಲ, ಅದಕ್ಕಿಂತ ಮುಂಚೆ 2-3 ಇನ್ಸಿಡೆಂಟ್ಸ್ಗಳಾಗಿರ್ತವೆ. ಆ ಒಂದು ಯಾತ್ರೂ ಕೂಡ ನಾನು ತಡ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಇಲ್ಲ ಇದನ್ನು ಬೇರೆ ಸಮೇತ ಕಿತ್ತಾಕಬೇಕು, ಇಲ್ಲ ಅಂತಂದರೆ ಕಷ್ಟ ಆಗ್ತದೆ. ಇವತ್ತು ಆ ಒಂದು ಠಾಣೆಗೆ ಸಂಬಂಧಪಟ್ಟಿರುವ ಹಾಗೆ ಅವರ ಪೊಲೀಸ್ ಸ್ಟೇಷನ್ ಎದುರುಗಡೆ ಪಾಪ ತುಂಬ ಜನ ನನ್ನ ಹತ್ರ ಬಂದು ಈ ಒಂದು ಕಂಪ್ಲೇಂಟ್ ಆದಮೇಲೆ ತುಂಬ ಜನ ಬಂದು ಮಾತಾಡಿದ್ದಾರೆ. ನಮಗೇನು ಗೊತ್ತಿಲ್ಲ ಅಂತ ಅಲ್ಲ, BBMPಗೆ ಸಂಬಂಧಪಟ್ಟಿರುವಂಥ ರಸ್ತೆ ಆಗಿದ್ರೆ ಅಲ್ಲಿಗೆ ಆಯಪ್ಪನಿಗೆ ಇದು ನನ್ನ ರಸ್ತೆ ಅಂತ ಹೇಳಿ ಆಯಪ್ಪನ ಹತ್ರ ದುಡ್ಡುಗಳನ್ನ ಕಿತ್ತಿರೋದು 60-70 ವರ್ಷದ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಹತ್ರ, ಅಥವಾ ಎಳ್ನೀರು ಮಾರೋರ ಹತ್ರ, ಅಥವಾ ಕಲ್ಲಂಗಡಿ ಮಾರೋರ ಹತ್ರ, ಇಡ್ಲಿ ಮಾರೋರ ಹತ್ರ, ಅವ್ರದ್ದೇ ಆದಂಥ ಒಂದು ದಿನಗೂಲಿ ಮಾಡ್ತಕ್ಕಂಥವ್ರಿಗೆಲ್ಲ ನೀವು ಕಿರುಕುಳ ಕೊಟ್ಟಂಥ ಸಂದರ್ಭದಲ್ಲಿ ನನಗೆಲ್ಲ ಒಂದು ಕಡೆ ಇದನ್ನು ಹಿಂಗೆ ಬಿಟ್ಟರೆ ಆಗೋದಿಲ್ಲ, ಇದಕ್ಕೆ ಸರಿಯಾದಂತಹ ಒಂದು ಪಾಠವನ್ನು ಕಲಿಸಲೇಬೇಕು ಅಂತೇಳಿ ಅವತ್ತಿನ ದಿನ ಲೋಕಾಯುಕ್ತಕ್ಕೆ ಮತ್ತು ಮಾನ್ಯ ಜಾಯಿಂಟ್ ಕಮಿಷನರ್ಗೆ ದೂರನ್ನು ಕೊಡ್ತೇವೆ. ಇದೇ ಜಾಯಿಂಟ್ ಕಮಿಷನರ್ ಅನುಚೇತ್ ಸಾರು ಒಂದು ಮಾತನ್ನು ನನ್ನ ಹತ್ರ ಹೇಳ್ತಾರೆ ನೇರವಾಗಿ. ನಾನು ಇಲ್ಲಿವರೆಗೂ ಕೂಡ ಅವರ ಹೆಸರನ್ನು ಪ್ರಸ್ತಾವನೆ ಮಾಡಿರಲಿಲ್ಲ, ಬಟ್ ಇವತ್ತು ಪ್ರಸ್ತಾವನೆ ಮಾಡ್ತೀನಿ. ಯಾಕೆ ಮಾಡ್ತೀನಿ ಅಂತಂದರೆ ಪ್ರಾಮಾಣಿಕ ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳು ಈ ರಾಜ್ಯದಲ್ಲಿ ಇರಲಿಕ್ಕೆ ಬಿಡೋದಿಲ್ಲ. ನೋಡಿ, ಇವತ್ತು ಜಾಯಿಂಟ್ ಕಮಿಷನರ್ನ SITಗೆ ಹಾಕಿದ್ದಾರೆ. ಅವರು ಆ ಒಂದು ಕಂಪ್ಲೇಂಟ್ನ ತೊಗೊಂಡ ನಂತರ ಇಮ್ಮಿಡಿಯೇಟ್ ನನಗೆ ಹೇಳುವಂಥ ಪ್ರಶ್ನೆ ಒಂದೇ. ಇಲ್ಲಿವರೆಗೂ ನನ್ನ ಬಳಿ ಸುಮಾರು ಕಂಪ್ಲೇಂಟ್ಸ್ಗಳನ್ನು ತೊಗೊಂಬಂದಿದ್ದಾರೆ. ಅದಾದಮೇಲೆ ರಾತ್ರಿ ಅದನ್ನು ಮುಚ್ಚಾಕುವಂಥ ಕೆಲಸನ ಮಾಡ್ಕೊಂಡಿದ್ದಾರೆ. ನೀನು ನಿಂತ್ಕೊಂಡು ಧೈರ್ಯವಾಗಿ ಇದನ್ನು ಫೇಸ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಿನಗಿದ್ರೆ ಕಂಪ್ಲೇಂಟನ್ನು ನಾನು ತೊಗೊತೀನಿ. ಅದು ಏನಾದ್ರು ಯಾರು ವಿಚಾರ ಆಗಬೇಕು, ಅದು ಏನು ತನಿಖೆ ಆಗಬೇಕು ಅದನ್ನು ನಾನು ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರ ಮುಂದೇನೂ ಕೂಡ ಇದೇ ಮಾತನ್ನ ಹೇಳಿರ್ತೀನಿ. ಸರ್, ಏನಾದರೂ ಪರವಾಗಿಲ್ಲ, ನನ್ನ ಡ್ರೈವರ್ಗೆ, ನನ್ನ ಭಾಗದ ಜನರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳು ಮತ್ತು ನಮ್ಮ ಚಾಲಕರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗೆ ನನಗೆ ಪೊಲೀಸ್ ಸ್ಟಾಪ್ ಇಡಬೇಕು ಸರ್. ಇಲ್ಲ ಅಂತಂದರೆ ಅದೇ ಸ್ಟೇಷನ್ ಮುಂದೆಗಡೆ ಧರಣಿ ಕೂತ್ಕೊಳ್ತೀನಿ ನಾನು ಅಂತ ನೇರವಾಗಿ ಮಾನ್ಯ ಅನುಚೇತ್ ಸರ್ಗೂ ಕೂಡ ಹೇಳ್ತೀನಿ. ಅದಾದಮೇಲೆ ಈ ಒಂದು ನಮ್ಮ ಸೌತ್ ಡಿವಿಷನ್ಗೆ ಬರ್ತಕ್ಕಂಥ ACP ಅವ್ರಿಗೆ ಕಾಲ್ ಮಾಡ್ತಾರೆ. ACP ಅವರು ಕಾಲ್ ಮಾಡಿ ಇದರ ವಿಚಾರವಾಗಿ ಸಂಪೂರ್ಣವಾದಂಥ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಇದರದ್ದು ರಿಪೋರ್ಟ್ನ ನಾನು ಕೊಡಿ ಇಮಿಡಿಯೇಟು ಅಂತೇಳಿ ಹೇಳ್ತಾರೆ. ಅನುಚೇತ್ ಸರ್ ಹೇಳಿದ್ಮೇಲೆ ನಾವು ಅಲ್ಲಿಂದ ಸೀದಾ ನಮ್ಮ ಕೆಲಸದಲ್ಲಿ ಡಿಸ್ಪ್ಯಾಚ್ ಆಗ್ತೀವಿ. ಅದಾದಮೇಲೆ ಶುರುವಾಗುತ್ತೆ ನಮಗೆ ರಾಜಿ ಸಂಧಾನದ ಕರೆಗಳು, ಸೆಟ್ಲ್ಮೆಂಟ್ಸ್ಗಳನ್ನ ಕರೆಗಳು, ಧಮ್ಕಿಯ ಕರೆಗಳು. ಮತ್ತು ಇನ್ನೊಂದು ಲೈವ್ನು ಕೂಡ ಮಾಡಿದೆ. ಹೆಬ್ಬೂರಲ್ಲಿ ಅಲ್ಟ್ರಾಸಿಟಿ ಕೇಸ್ ನನ್ನ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಂಥದ್ದು ಯಾವುದಕ್ಕೂ ವರ್ಕೌಟ್ ಆಗಲಿಲ್ಲ. ಯಾಕೆ ವರ್ಕೌಟ್ ಆಗಲಿಲ್ಲ ಅಂದರೆ ಎಲ್ಲವೂ ಕೂಡ ಸತ್ಯತೆಯಿಂದ ಇರುವಂಥ ಸಂದರ್ಭದಲ್ಲಿ ಯಾರು ಕೂಡ ಏನೂ ಮಾಡಲಿಕ್ಕಾಗಲ್ಲ. ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ಬೋದು, ಅಧಿಕಾರಿಗಳನ್ನು ಅಥವಾ ಎದುರಿಸಿ ಹೋಲ್ಡ್ ಮಾಡ್ಬೋದು, ನಮ್ಮನ್ನಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಏನೋ ಮಾನ್ಯ ಅನುಚೇತ್ ಸರ್ ಅವರು ಸೌತ್ ಡಿವಿಷನ್ಗೆ ಸಂಬಂಧಪಟ್ಟಿರುವಾಗ ACP ಅವರಿಗೆ ಕರೆ ಮಾಡಿ ತಿಳಿಸಿದ ನಂತರ ACP ಅವರು ಕರೆ ಮಾಡಿ ಇದೇ ನಮ್ಮ ಆಸಿಫ್ಗೆ ಮತ್ತು ನನಗೆ ಕಾಲ್ ಮಾಡಿ ಹೇಳ್ತಾರೆ, ನೀವು ನಾಳೆ ಎನ್ಕ್ವೈರಿಗೆ ಬರಬೇಕು ಅಂತೇಳಿ. ಖಂಡಿತವಾಗಿ ಬರ್ತೀನಿ ಸರ್ ಅಂತೇಳಿ ಮಾರನೇ ದಿನ ACP ಅವರ ಕಚೇರಿಗೆ ಹೋಗಿ ಏನು ನಡೀತೋ ಸಂಪೂರ್ಣವಾದಂಥ ವಿಚಾರಣೆ ವಿತ್ ದಾಖಲಾತಿ ಸಮೇತ ಅವರಿಗೆ ಕೊಡ್ತೇನೆ. ಇದೇ ಪೆನ್ಡ್ರೈವ್ ಸ್ಕೂಲ್ ಇವಾಗಲೂ ಇಟ್ಟಿದ್ದೇನೆ. ಸುಮಾರು ಒಂದು 11 ಗಂಟೆಗೆ ACP ಅವ್ರ ಆಫೀಸ್ಗೆ ಹೋಗ್ತೀವಿ. ಅದಾದಮೇಲೆ ಆತ ಯಾರೋ ರೈಟ್ರು, ನಾಚಿಕೆ ಆಗಬೇಕು ಆ ಮನುಷ್ಯನಿಗೆ.
ಯಾಕೆಂದರೆ ಆ ಮನುಷ್ಯನಿಗೆ ಯಾಕೆ ನಾಚಿಕೆ ಆಗಬೇಕು ಅಂತಂದರೆ ಆತ ಹೇಳ್ತಾನೆ, ನಂದೇನು ಇಲ್ಲ ಸರ್, ಮೇಲಧಿಕಾರಿಗಳು ಹೆಂಗೆ ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತಾ ಇದ್ದೀನಿ ಅಷ್ಟೇ, ನನ್ನ ಮೇಲೆ ನೀವು ಮಾಡಿದ್ರೆ ನನ್ನ ಜೀವನ ಹಾಳಾಗೋಗ್ತದೆ ಸರ್, ನನ್ನ ಕುಟುಂಬ ಹಾಳಾಗೋಗ್ತದೆ. ನಿನ್ನ ಕುಟುಂಬ ಹಾಳಾಗೋಗ್ತದೆ, ನಿನ್ನ ಜೀವನ ಹಾಳಾಗೋಗ್ತದೆ ಅಂತೇಳಿ ಪಾಪ ಆತ ಚಾಲಕ 4 ರಿಂದ 5 ದಿನ, ಸರಿಸುಮಾರು 4 ರಿಂದ 5 ದಿನ ಆತನ ಕುಟುಂಬದವರು, ಅವನ ಗಾಡಿ ಏನಾಗಿದೆ, ನನ್ನ ಪರಿಸ್ಥಿತಿ ಏನು, ಆ ಚಾಲಕನ ದುಡಿಮೆ ಏನು, ಆತನ ಕುಟುಂಬದ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನು ಅಂತೇಳಿ ಅರ್ಥ ಮಾಡ್ಕೊಂಡಿರಲಿಲ್ಲ ಆ ವ್ಯಕ್ತಿ. ಸಂಪೂರ್ಣವಾದಂಥ ವಿಚಾರಗಳನ್ನು, ನಡೆದಿರೋಂಥ ಮಾಹಿತಿಗಳನ್ನು ನಾನೇ ಖುದ್ದಾಗಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಮಾಡಿಸ್ತೀನಿ. ಸ್ಟೇಷನಿಂದ ಯಾರೋ ಠಾಣೆ ಇನ್ಸ್ಪೆಕ್ಟರ್ ಕಡೆಯಿಂದ ಒಂದು ಕರೆ ಬರ್ತದೆ. ನನ್ನನ್ನು ಎದ್ದೋಗು ಅಂತ ಹೇಳಿದಂತಹ ಮೇಡಮ್ ಅವರು ಕಾಲ್ ಮಾಡ್ತಾರೆ. ಹಲೋ, ಹಾಂ, ಮೇಡಮ್ ಲೇಸಿಕ್ ಆಫೀಸಲ್ಲಿ ಮಾಡ್ತೀನಿ ಸರ್, ಒಂದೇ ಒಂದು ನಿಮಿಷ. ನಾನು ನಿನ್ನೆ ಮೊನ್ನೆ ಇರ್ಲಿಲ್ಲ ಸ್ಟೇಷನ್ ಅಲ್ಲಿ, ಬಂದಿದ್ದೆ. ಇವಾಗ ACP ಸರ್ ಕಾಲ್ ಮಾಡಿದ್ದೆ, ಅವರು ಈ ಥರದ್ದೇನೋ ಕೇಳ್ತಿದ್ವಿ. ಏನಾಯ್ತು ಸರ್? ನಾನು ಸ್ಟೇಟ್ಮೆಂಟ್ ಕೊಡ್ತಿದ್ದೀನಿ, ಮಾಡ್ತೀನಿ, ರಿಟರ್ನ್ ಮಾಡ್ತೀನಿ. ಹೌದು. ನನ್ನ ಮೊಬೈಲ್ನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ದಾಖಲಾಗ್ತದೆ. ಒಳ್ಳೇದು ಮಾತಾಡಲಿ, ಕೆಟ್ಟದ್ದು ಮಾತಾಡಲಿ, ಬೈಕ್ ಆಡಲಿ, ಏನೇ ಮಾಡೋದು ರೆಕಾರ್ಡ್ ಆಗ್ತದೆ. ಯಾಕೆ ಅಂದರೆ ನಾನು ಇರುವಂಥದ್ದೇ ಆ ಫೀಲ್ಡು. ಡ್ರೈವರ್ ವೃತ್ತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಕಸ್ಟಮರ್ ಕೇರಿಂದ ಬರುವಂಥ ಫೋನ್ ಕರೆ ಆಗಿರಲಿ ಅಥವಾ ಕಸ್ಟಮರ್ಗಳು ಬರುವಂಥ ಕರೆಗಳಾಗಿದ್ದರೆ ನಮ್ಮ ತಪ್ಪಿಲ್ಲ ಅಂತಂದರೂ ಕೂಡ ನಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಆಟೋಮೆಟಿಕ್ ರೆಕಾರ್ಡ್ ಹಾಕೊಂಡಿದೆ. ಅದು ಕೆಲವೊಂದು ಸರಿ ಈ ರೀತಿ ಉಪಯೋಗ ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಅದಾದಮೇಲೆ ಆ ರೈಟ್ರು ನನ್ನ ಹತ್ರ ಏನು ಡಿಮ್ಯಾಂಡ್ ಮಾಡಿರ್ತಾನೆ, ಆತ ಫೋನ್ ಕರೆ ಮಾಡಿ ನನಗೆ ಕೆಲವೊಂದು ಮಾತಾಡ್ತಾರೆ. ಸೊ ಅವರು ಕೂಡ ಏನೋ ನಾನೇನೋ ಮಾಡಿಲ್ಲ ಸರ್, ನೀವೇನು ಸರ್ ಹಿಂಗೆ ಮಾತಾಡ್ತಾ ಇದ್ದೀರಾ ಸಂತೋಷ್ ಅವರೇ, ನಾನು ನಿಮ್ಗೆ ಸಹಾಯನೇ ಮಾಡಿದ್ದೀನಲ್ವಾ, ಸಹಾಯ ಮಾಡೋ ಅಂಥವ್ನು 20,000 ರೂಪಾಯಿ ಕೇಳಬೇಕಿತ್ತಾ ಅಥವಾ 5,000 ವಾಪಸ್ ಇಸ್ಕೋಬೇಕಿತ್ತಾ? ಮನುಷ್ಯತ್ವ, ಮಾನವೀಯತೆ ಅನ್ನೋದು ಕೆಲವರ ಮೈಂಡಲ್ಲಿ ಸತ್ತೋಗ್ಬಿಟ್ಟಿದೆ. ನಾನು ಎದುರಾಗಲ್ಲ, ನನಗೆ ಭಯ ಅನ್ನೋದಿಲ್ಲ, ನಾನು ಭಯ ಪಡುವಂಥ ಮನುಷ್ಯನೂ ಅಲ್ಲ. ನಾನು ಏನು ಬೇಕಾದ್ರೂ ಎಲ್ಲದಕ್ಕೂ ಸಿದ್ಧಿದ್ದೇನೆ. ಹೇಳಿ, ನನ್ನ ನಮ್ಮಿಂದ ಏನಾಯ್ತು ಬ್ರದರ್ ನಿಮ್ಗೆ? ಏನಾಗಿದೆ? ಏನಾಗಿಲ್ಲ. ಏನಾಗುತ್ತೆ, ಫೋನ್ ಮಾಡಿ ಮತ್ತೆ ಹಂಗಲ್ಲ ಸಂತೋಷ್ ಅವರೇ, ಹಿಂಗಲ್ಲ ಸಂತೋಷ್ ಅವರೇ, ನೀವು ಎಲ್ಲ ರಾಮಲಿಂಗ ರೆಡ್ಡಿ ಅವ್ರ ಹತ್ರಕ್ಕೆ ಹೋಗಿದ್ದೀರಂತೆ, ಏನೋ ತೊಂದರೆ ಮಾಡಬೇಕು ಅಂತ ಹೋಗಿದ್ದೀರಂತೆ, ತುಂಬ ತೊಂದರೆ ಆಗ್ತದೆ ಗೊತ್ತಲ್ವಾ ನಿಮಗೆ, ಸುಮ್ಮನೆ ಅವೆಲ್ಲ ಮಾಡಬೇಡಿ, ನಾನೇನು ಮಾಡಿದ್ದೀನಿ ನಿಮ್ಗೆ ಒಳ್ಳೇದೇ ಮಾಡಿದ್ದೀನಿ ಅಂತ ಹೇಳ್ತಾನೆ ಮನುಷ್ಯ. ಅದಕ್ಕೆ ನಾವು ಕೂಡ ಸಹಾಯ ಮಾಡಿದ್ದೀವಿ. ಒಂದು ನಿಮಿಷ, ನಿಮ್ಮ ಆತ್ಮಸಾಕ್ಷಿಗೆ ಕೇಳ್ಕೊಳ್ಳಿ, ನೀವು ಮಾಡಿದ್ ಸರಿನಾ? ತಪ್ಪಿದ್ರು ಕ್ಷಮಿಸಿದಾರೆ, ಆಯ್ತು. ಅಲ್ಲ, ಅದ್ಯಾವ್ದ್ರಿ ಕ್ಷಮಿಸೋದು? ಇವಾಗ ಯಾವ್ದ್ರಿ ಕ್ಷಮಿಸೋದು? ನಿಮ್ಮನ್ನ ಇದೇ ತರ ಅಲ್ವೇನ್ರಿ 3 ದಿನದಿಂದ ಬೇಡಿದ್ದು ಎಲ್ಲ ಡ್ರೈವರು? 3 ದಿನದಿಂದ ಇದೇ ತಾನೇ ಬೇಡಿದ್ದು ಡ್ರೈವರ್ನು ಕೂಡ, ಬಿಟ್ಬಿಡಿ ಸರ್, ಅದೇನೋ ಒಂದು ಆಗಿದೆ ಸರ್ ಅಂತೇಳಿ. ಆತ ಸರ್ ಕೇಳಿ, ನಾನೇ ಬಂದಿದ್ದೀನಿ ಖುದ್ದಾಗಿ. ನೀವು ನನ್ನ ಸ್ಟೇಷನ್ ಒಳಗಡೆ ಒಬ್ಬ ಯೂನಿಫಾರ್ಮ್ ಹಾಕೊಂಡ್ ಬಂದ ಮೇಲೆ ನೀವು ನನ್ನ ಹತ್ರ ಹೆಂಗ್ ಮಾತಾಡಿದ್ರಿ? ಯಾವಾಗ? ನಿನ್ನೆ ಮಧ್ಯಾಹ್ನ ಏನ್ ಮಾತಾಡಿದ್ರಿ? ಎಲ್ಬಿಲ್ ನಾಲಿಗೆ ಅನ್ಬಿಟ್ಟು ಸುಳ್ಳೆಲ್ಲ ಮಾತಾಡ್ಬೇಡಿ. ನೀವು ಮಾತಾಡಿದ್ದು ಏನ್ ಮಾತಾಡಿದ್ರಿ ಅನ್ನೋದು ನೋಡಿ. ನನ್ನ ಹತ್ರ ನಾನು ಹೇಳ್ತೀನಿ ಕೇಳಿ ಸರ್, ನಾನು ಸಾಮಾನ್ಯವಾಗಿ ಯಾವ್ದು ಕೂಡ ರೆಕಾರ್ಡ್ ಮಾಡಿಲ್ಲ, ಮಾಡೋದಿಲ್ಲ. ಮ್ಯಾಟರ್ ಕ್ಲೋಸ್. ಏನ್ ಎಲ್ಲಿ ಗೊತ್ತಾ? ಹೇಳಿ ಸರ್. ನಾನು ಕನ್ಕೊಳ್ತಾನ ಟಿವಿಲೆಲ್ಲ ಬರುತ್ತೆ ವಾಡಿಯೋ ಕ್ಲಿಪ್ಗಳೆಲ್ಲ, ಅದೆಲ್ಲ ಆಮೇಲೆ ನೋಡ್ಕೊಂಡ್ರಿ, ಎಲ್ಲ ಒಂದೇ ಸರಿ ತೋರಿಸಿದ್ರೆ ಕಹಾನಿ ಮೇಲೆ ಟ್ವಿಸ್ಟ್ ಇರಲ್ಲ. ರೈಟ್ರು ಏನು ಹೇಳ್ತಾರೆ, ಏನು ಆಗೋಗಿದೆ ಬಿಟ್ಬಿಡಿ ಸರ್, ನಮ್ಮ ತೊಂದರೆ ಆಗಲ್ವಾ, ನಮ್ಮ ಜೀವನ ಹಾಳಾಗೋಗ್ತದೆ ಅಂತ ಹೇಳಿದಾಗ ಇದೇ ಮಾತನ್ನ ಹೇಳ್ತೀನಿ, ಆಗಲ್ಲಪ್ಪ, ಆ ಥರ ಎಲ್ಲ ಯಾವುದು ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ. ಯಾಕೆಂದರೆ ಆ ನೊಂದ್ಕೊಂಡು 1 ವಾರ ಸ್ಟೇಷನ್ ಮುಂದೆ ನಿಂತ್ಕೊಂಡು ನಿನಗೆ 5,000 ರೂಪಾಯಿ ಕೊಟ್ರಲ್ಲ ಆ ಡ್ರೈವರು, ಬಡ್ಡಿಗೆ ತೊಗೊಂಬಂದು ಕೊಟ್ಟಿರೋದ್ರಿ. ಯಾವನಿಗೂ ತಲೆ ಮೇಲೆ ನಿಮ್ಗಳ ಥರ ತಲ್ಮಾಸ್ ತೋರ್ತಾರ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಡ್ರೈವರ್ಗಳನ್ನ, ಅಮಾಯಕರುಗಳನ್ನ ಹಿಡಿದು ಕಿತ್ಕೊಂಡು ತಿಂತೀರ, ನಿಮ್ಮಂತ ಮಾತಾಡಬಾರ್ದು.
ಆ ಥರ ಸಂಪಾದನೆ ಮಾಡಿಲ್ಲ ಅವನು. ಮಳೆನೋ ಚಳಿನೋ ಬಿಸಿಲೋ ಹಗಲೋ ರಾತ್ರಿನೋ ಅಂತೇಳಿ ದುಡ್ದು ತನ್ನ ಕುಟುಂಬನ ಸಾಕ್ತಾ ಇರ್ತಾನೆ. ಅವತ್ತು ನಿಮ್ಮ ಈ ಒಂದು ನಿಮ್ಮ ಹೊಟ್ಟೆ ತುಂಬಿಸೋದಕ್ಕೆ, ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ತೀಟೆ ತೀರ್ಸೋದಕ್ಕೆ ಆ ಡ್ರೈವರು ಬಡ್ಡಿಗೆ ತೊಗೊಂಬರ್ತಾರೆ ರೀ ದುಡ್ಡನ್ನ, 10,000 ರೂಪಾಯಿನ. ಅದೇ ದುಡ್ಡೇ ನೀವು ತಿಂದಿರೋದು. ನೀವು ಯಾರೂ ಉದ್ಧಾರ ಆಗಲ್ಲ. ನೀವು ಉದ್ಧಾರ ಆಯ್ತೀನಿ ನಾನಂತೂ ಬಿಡೋದಿಲ್ಲ. 5,000 ರೂಪಾಯಿ ಇಸ್ಕೊಂಡ್ರಲ್ವಾ ಅವತ್ತು, ಅದೇ ನೋವಲ್ವಾ? ನನಗೆ ಎಷ್ಟು ನೋವಾಗಿರಬೇಡ ಅವತ್ತು. ನನ್ನ ಡ್ರೈವರ್ನ ನನ್ನ ಮುಂದೆನೇ ನೀವುಗಳು ನಡೆಸ್ಕೊಂಡ್ರಲ್ವಾ, ನನ್ನನ್ನು ನಡೆಸ್ಕೊಂಡ್ರಲ್ವಾ ಸ್ಟೇಷನಲ್ಲಿ. ಇದೇ ಸ್ಟೇಷನಲ್ಲಿ ಹೇಳ್ಬಿಟ್ಟು ಬಂದೆ ನಾನು ನಿಮ್ಗೆಲ್ಲರಿಗೂ, ಎದ್ದೋಗು ಸ್ಟೇಷನ್ಗೆ ಅಂತ ಹೇಳಿದ್ರೆ ನಿಮ್ಮೆಲ್ಲರೂ ಸ್ಟೇಷನಿಂದ ನಾನು ಕಳಿಸ್ಲಿಲ್ಲ, ನನ್ನ ಹೆಸರು ಬೇರೆ ಕಟ್ರಿ ಅಂತೇಳಿ ಮಾಡೇ ಮಾಡ್ತೀನಿ. ಸಂಪೂರ್ಣವಾದಂಥ ದಾಖಲೆಗಳನ್ನ ಇಟ್ಕೊಂಡಿದ್ದೀನಿ. ನಿಮ್ಮ ಸ್ಟೇಷನಿಂದ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯಾರು ಎಳ್ನೀರು, ಇಡ್ಲಿ, ಕಲ್ಲಂಗಡಿ, ಸ್ಕೂಲು ಕ್ಯಾಬಿನ್ ಒಳಗಡೆ ಕುಂತ್ಕೊಂಡು ಮಾತಾಡಿದ್ರೆ ಯಾವೂ ಇರಲ್ಲ ಅಂತ ಅಂದ್ಕೊಂಡಿದ್ದೀರಾ? ರೆಕಾರ್ಡ್ಸು ಕಂಪ್ಲೀಟ್ ಇಟ್ಕೊಂಡಿದ್ದೀನಿ, ಕಂಪ್ಲೀಟ್ ಡಾಕ್ಯುಮೆಂಟ್ರಿಗಳು ಇಟ್ಕೊಂಡಿದ್ದೀನಿ. ಯಾವುದು ಕೂಡ ಸುಮ್ಮನೆ ಮಾತಾಡೋದಿಲ್ಲ. ನಮಗೂ ಅಲ್ಪ ಸ್ವಲ್ಪ ಅನುಭವ ಆಗಿದೆ. ರಸ್ತೆ ಅಗಿಬೇಕು ಅಂದರೆ BBMP ಪರ್ಮಿಷನ್ ತಗೋಬೇಕು, ಟ್ರಾಫಿಕ್ ಇನ್ಸ್ಪೆಕ್ಟರ್ ಪರ್ಮಿಷನ್ ತಗೋಬೇಕಾ? ಇದೆಲ್ಲ ಮಾತಾಡೋಣ. ಸೊ ಅದಾದಮೇಲೆ ಸ್ಟೇಟ್ಮೆಂಟ್ನ ಕೊಟ್ಟ ನಂತರ ವಾಶ್ರೂಮ್ಗೆ ಹೋಗೋಣ ಅಂತೇಳಿ ಆಚೆಗೆ ಬಂದಂಥ ಟೈಮಲ್ಲಿ ವಾಶ್ರೂಮ್ ಒಳಗಡೆ ಹೋಗ್ತೀನಿ. ಇದೇ ಪೊಲೀಸು ರೈಟ್ರು ವಾಶ್ರೂಮ್ ಒಳಗಡೆ ಬಂದರೆ ಫೋನಲ್ಲಿ ಮಾತಾಡ್ಕೊಂಡು ನಾನು ವಾಶ್ರೂಮ್ ಡೋರ್ನ ಹಾಕ್ಕೊಂಡು ಕಾಲಿಗೆ ಬೀಳ್ತಾನೆ. ಒಬ್ಬ ಎಷ್ಟು ನನಗೆ ನಿಜವಾಗ್ಲೂ ಹರ್ಟ್ ಆಗ್ತದೆ. ಯಾಕೆ ಅಂತಂದರೆ ಆ ಒಂದು ಯೂನಿಫಾರ್ಮ್ಗೆ ವ್ಯಾಲ್ಯೂ ಇರುತ್ತೆ ರೀ. ಕಷ್ಟ ಬಿದ್ದು ಓದಿರ್ತಾರ. ಬಟ್ ನಿಮ್ಗೆ ಹೇಳಬೇಕು ಅಂತಂದ್ರೆ ಅಸಹ್ಯ ಅನಿಸ್ತದೆ. ನಿಮ್ಮ ಮೇಲೆ ಆ ಬಟ್ಟೆಗಳಿರಬಾರ್ದು. ಕಸನ ಅಥವಾ ಗಲೀಜಿನ ಕೈಯಲ್ಲಿ ತಿಂದರು ಒಂದೇ, ಕಡ್ಡಿಲಿ ತಿಂದರು ಒಂದೇ, ಸ್ಪೂನಲ್ಲಿ ತಿಂದರು ಒಂದೇನೆ. ಅಷ್ಟೊಂದು ರಾಜಾರೋಷವಾಗಿ ನೀನು ನಡ್ಕೊಂಡಂಥ ವ್ಯಕ್ತಿ ACP ಅವ್ರ ಆಫೀಸಲ್ಲಿ ವಾಶ್ರೂಮ್ಗೆ ಹೋದಂಥ ಟೈಮಲ್ಲಿ ಬಂದು ಕಾಲಿಗೇನಕ್ಕೆ ಬಿದ್ದೆ, ತಪ್ಪಾಯಿತು ನೀನು ಕಾಲು ಹಿಡ್ಕೊಂತೀನಿ ಅಂತೇಳಿ. ನನ್ನ ಮಾತಿಗೆ ನನ್ನ ಯೂನಿಫಾರ್ಮಿಗೆ ಬೆಲೆ ಇಲ್ವಾ? ನೀನು ಯೂನಿಫಾರ್ಮಿಗೆ ಬೆಲೆ ಇದೆ, ನಿನಗೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಬಂದೆ ನಾನು. ನೆನಪಿದೆ ನನಗೆ, ನೀವು ಮರ್ತಿರ್ಬೋದು, ನಾನು ಮರ್ತಿಲ್ಲ. ಸಂಪೂರ್ಣವಾದಂಥ ಮಾಹಿತಿನ ಕೊಟ್ಬಿಟ್ಟು ಬಂದಿದ್ದೀನಿ ಇವತ್ತು. ಎಲ್ಲ ವಿತ್ ಎವಿಡೆನ್ಸು. ಪೆನ್ ಡ್ರೈವಲ್ಲಿ ಕಾಪಿ ಮಾಡಿಕೊಂಡು ಮೊಬೈಲಲ್ಲಿ ಏನಿತ್ತು ಅದೆಲ್ಲ ಸಾಫ್ಟ್ವೇರ್ ಮುಖಾಂತರ ಹ್ಯಾಶ್ ವ್ಯಾಲ್ಯೂ ಮಾಡಿಕೊಟ್ಟಿದ್ದೀವಿ. ಏನು ಸುಮ್ಮನೆ ಕೊಟ್ಟಿಲ್ಲ. ಸತ್ಯ ತಿಳಿಸಿದ್ದೀನಿ. ಸೊ ಇದು ACP ಅವ್ರಿಗೆ ನಾನು ಕೊಟ್ಟಂಥ ಮತ್ತು ನಮ್ಮ ಚಾಲಕರುಗಳು ಕೊಟ್ಟಂಥ ಮಾಹಿತಿ. ನಾನು ಮತ್ತು ನಮ್ಮ ಚಾಲಕರುಗಳು ಕೊಟ್ಟಂಥ ಮಾಹಿತಿ. ಅದಾದಮೇಲೆ ಪಾಪ ಆ ಥರ ನಮ್ಮ ಚಾಲಕನಿಗೆ ಅವರ ಮುಸ್ಲಿಂ ಕಮ್ಯುನಿಟಿಯಿಂದ ಎಷ್ಟು ಜನ ಫೋನ್ ಮಾಡಿಸಿದ್ದೀರಾ? ಇದೇ ಬೊಮ್ಮನಹಳ್ಳಿ ವಿಧಾನಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರಂತ ನಾಯಕರುಗಳ ಹತ್ರಕ್ಕೆ ಎಷ್ಟು ಜನ ಹೋಗಿದ್ದೀರಾ, ಎಷ್ಟು ಸರಿ ಹೋಗಿದ್ದೀರಾ ಸಂತೋಷನ ಬಾಯಿ ಮುಚ್ಚಿಸ್ಲಿಕ್ಕೆ? ಆದರೆ ನಾನು ನಿಂತಿರುವಂಥದ್ದು ನ್ಯಾಯದ ಪರವಾಗಿ. ಇನ್ಸ್ಪೆಕ್ಟ್ರು ಉಳ್ಮಾವು ಠಾಣೆ ಇನ್ಸ್ಪೆಕ್ಟ್ರು ಕೂಡ ಫೋನ್ ಕರೆ ಮಾಡಿ ಮಾತಾಡಿದಾಗ, ನೀವು ಇದರಲ್ಲಿ ಇನ್ವಾಲ್ವ್ ಇಲ್ಲ ಅಂದಮೇಲೆ ಯಾಕೆ ಮೇಡಮ್ ಅವರು ಇಷ್ಟೊಂದು ತಲೆ ಕೆಡಿಸ್ಕೊಂತೀರಾ ಅಂತೇಳಿ ಹೇಳ್ತೀನಿ. ಅದೇನಿದೆ ಕೆಲವೊಂದು ಪಾಯಿಂಟ್ಸ್ಗಳು ಇದರಲ್ಲಿ ಮಿಸ್ಟೇಕ್ ಆಗಿರುತ್ತೆ ಅಂತ ಹೇಳ್ತೀನಿ. ಖಂಡಿತವಾಗಿಯೂ ಆ ಮಿಸ್ಟೇಕ್ ಆಗಿರೋಲ್ಲ, ಆ್ಯಡ್ ಆಗಿತ್ತು. ಮಾನ್ಯ ಸೌತ್ನ ACP ಸಾಹೇಬರು ತುಂಬ ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡಿದ್ರು. ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ವಿಚಾರ ಏನಂದರೆ, ಕೇಸಾಗಿ 3 ತಿಂಗಳು ಕಂಪ್ಲೀಟ್ ಆಗಿದೆ. ಇದುವರೆಗೆ ಯಾವುದೇ ರೀತಿಯಾದಂತಹ ಉತ್ತರ ಬರಲಿಲ್ಲ. ನಾನು ಎಲ್ಲವೂ ಕೂಡ ದಾಖಲೆ ಸಮೇತ, ಒಂದು ನಿಮಿಷ,
ಸಾರಿ ಕೆಲವೊಂದನ್ನು ದಾಖಲೆ ಸಮೇತ ಪ್ರೂವ್ ಮಾಡಬೇಕು ಅಂತಂದಾಗ ಸಮಯ ಬೇಕಾಗ್ತದೆ. ಹಾಗಾಗಿ ವೆಯ್ಟ್ ಮಾಡಿದೆ. ಸೊ ಇದುವರೆಗೆ ಯಾವುದೇ ರೀತಿಯಾದಂಥ ಉತ್ತರಗಳು ನನಗೆ ಸಿಗದಿರೋದ್ರಿಂದ ಏನೋ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದೆ. ಲೋಕಾಯುಕ್ತದ್ದು ಇವತ್ತು ಬೆಳಗ್ಗೆ ಎದ್ದರೆ ಲೋಕಾಯುಕ್ತದಿಂದ ಅಲ್ಲಿ ದಾಳಿ ಇಲ್ಲಿ ದಾಳಿ, ಅಷ್ಟು ಭ್ರಷ್ಟರನ್ನ ಬೇಟೆಯಾಡಿದ್ದೀವಿ, ಇಷ್ಟು ಭ್ರಷ್ಟರನ್ನು ಬೇಟೆಯಾಡಿದ್ದೀವಿ ಅಂತೇಳಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಬಟ್ ಆದರೆ ಸಂಪೂರ್ಣವಾದಂಥ ದಾಖಲಾತಿಗಳ ಸಮೇತ ನಾವು ಸಬ್ಮಿಷನ್ ಮಾಡಿದ್ರೂ ಕೂಡ ಲೋಕಾಯುಕ್ತದಲ್ಲೂ ಕೂಡ ಇದುವರೆಗೆ ಕ್ರಮ ತಗೊಳ್ದಿಲ್ಲ ಇರುವಂಥದ್ದು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ವಿಪರ್ಯಾಸ. ಇರಲಿ, ಯಾಕೆಂದರೆ ನಮ್ಮ ಒಂದು ತಾಳ್ಮೆ ಎಲ್ಲಿ ಗಂಟ ಇರುತ್ತೋ ಅದು ಅಲ್ಲಿವರೆಗೂ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಲೋಕಾಯುಕ್ತದಲ್ಲಿ ನ್ಯಾಯ ಸಿಗ್ತಾ ಇಲ್ವಾ? ನೆಕ್ಸ್ಟು ACP ಅವರು ಕೊಟ್ಟಿದೆ, ಸಾರಿ ನಮ್ಮ ಜಾಯಿಂಟ್ ಕಮಿಷನರು ಅನುಚೇತ್ ಸರ್ ಕೊಟ್ಟಿದೆ. ಅನುಚೇತ್ ಸರ್ನ ಒಂದ್ಸರಿ ಭೇಟಿ ಮಾಡಿಲ್ಲ ನಾನು. ತುಂಬ ಜನಕ್ಕೆ ಇರ್ಬೋದು ಸುಮ್ಮನೆ ಆಗ್ಬಿಟ್ರಲ್ಲಪ್ಪ ಈ ವಿಚಾರಕ್ಕೆ ಅಂತಂಗೆ. 5 ಬಾರಿ ಜಾಯಿಂಟ್ ಕಮಿಷನರ್ ಆಫೀಸ್ನ ಭೇಟಿ ಮಾಡಿದ್ದೇವೆ, 2 ಬಾರಿ ಕಮಿಷನರ್ ಆಫೀಸ್ನ ಭೇಟಿ ಮಾಡಿದ್ದೇವೆ, ಲೋಕಾಯುಕ್ತಕ್ಕೆ 2 ಬಾರಿ ಭೇಟಿ ಮಾಡಿದ್ದೇವೆ. ಕೆಲವೊಂದು ಕಡೆ ಹೋದಂಥ ಸಂದರ್ಭದಲ್ಲಿ ಜಾಯಿಂಟ್ ಕಮಿಷನರ್ ಆಫೀಸಲ್ಲಿ ಸರಿಯಾದಂಥ ರೆಸ್ಪಾನ್ಸ್ ಸಿಗ್ತಲ್ಲ ಅಂತ ಟೈಮಲ್ಲಿ ಅಲ್ಲಿ ಕೂಡ ಸಾಹೇಬ್ರನ್ನ ಭೇಟಿ ಮಾಡಿ ಅಲ್ಲಿ ಏನೋ ಅಡೆತಡೆ ಆಯಿತು ಅದನ್ನು ಕೂಡ ತಿಳಿಸಿದ್ದೇವೆ. ಅದಾದಮೇಲೆ ಕಮಿಷನರ್ ಆಫೀಸಲ್ಲಿ ಯಾಕೆ ಈ ಕೇಸು ಏನಕ್ಕಾಗಿದೆ ಅಂತೇಳಿ ತಡ ಆಗ್ತದೆ ಅಂತೇಳಿ ಎನ್ಕ್ವೈರಿ ಮಾಡುವ ಒಂದು ಕೆಲಸವೂ ಕೂಡ ಮಾಡಿದ್ವಿ. ಬಟ್ ಆದರೆ ಇಲ್ಲಿ ವ್ಯವಸ್ಥೆ ಹೇಗಾಗಿದೆ, ಚಿನ್ನಸ್ವಾಮಿ ಸ್ಟೇಡಿಯಂ ಭಾಗದಲ್ಲಿ ನಡೆದಂಥ ಅಚಾತುರ್ಯಕ್ಕೆ ನಮ್ಮ ಕಮಿಷನರ್ ದಯಾನಂದ್ ಸರ್ ಅವ್ರನ್ನ ಸಸ್ಪೆಂಡ್ ಆಯಿತು, ಮತ್ತು ಮತ್ತಿರ್ಗ ಅವರು ನಿರ್ದೋಷಿ ಅಂತೇಳಿ ರಿಲೀಸ್ ಆಗಿದ್ದಾರೆ, ಅಂದರೆ ಆ ಒಂದು ಕೇಸ್ನಿಂದ ರಿಲೀಸ್ ಆಗಿದೆ. ಅನುಚೇತ್ ಸರ್ ಅವ್ರನ್ನ ಏನು ಸೌಜನ್ಯ ಕೇಸಲ್ಲಿ SITಗೆ ಹಾಕಿದ್ದಾರೆ, ಹೊರಟೋಗ್ಬಿಟ್ರು. ಈ ಒಂದು ಕೇಸ್ನ ಹ್ಯಾಂಡ್ಲ್ ಮಾಡ್ತಿದ್ದಂಥವ್ರು ಇಬ್ಬರು ಹೊರಟೋದ್ರು. ಇನ್ನು ನಮ್ಮ ಸೌತ್ನ ಡಿವಿಷನ್ನ ACP ಅವರು ಇನ್ನೂ ಇದ್ದಾರೆ. ಅವರು ಪಾಪ ಅವ್ರಿಗೇನು ಮಾಹಿತಿ ಕೊಟ್ಟಿದ್ರು ಅದನ್ನು ಅವ್ರು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ನನಗೆ ಸ್ಟೇಟ್ಮೆಂಟ್ನ ಕೊಟ್ಟಂಥ ಅನುಚೇತ್ ಸರ್ ಅದಕ್ಕೆ ಸಂಪೂರ್ಣವಾದಂಥ ಮಾಹಿತಿನ ಜಾಯಿಂಟ್ ಕಮಿಷನರ್ ಆಫೀಸಿಂದ ಕಮಿಷನರ್ ಚೇಂಬರ್ಗೆ ಹೋಗಿದೆ. ಗೊತ್ತು, ನಾವೇ ನೋಡಿದ್ದೀವಿ ಯಾವ್ಯಾವ ಬಾರಿ ಕಳಿಸಿದ್ದಾರೆ ಆದರೆ ಅದು ಅಂದ್ರೆ ನೋಡಿ. NOCB ಸ್ಪೆಷಲ್ ರಿಪೋರ್ಟ್ 1 ಜಾಯಿಂಟ್ CP 2025 ಡೇಟೆಡ್ 19/4/25, ಸೇಮ್ ರೆಫರೆನ್ಸ್ ಡೇಟು 30/4/25. ಸೊ 2 ಡೇಟಲ್ಲಿ ಮಾನ್ಯ ಜಾಯಿಂಟ್ ಕಮಿಷನರ್ ಅವರಿಂದ, ಜಾಯಿಂಟ್ ಕಮಿಷನರ್ ಚೇಂಬರಿಂದ ಕಮಿಷನರ್ ಅವರಿಗೆ, ಬೆಂಗಳೂರಿನ ಕಮಿಷನರ್ ಆಗಿದ್ದಂಥ ದಯಾನಂದ್ ಸರ್ ಅವರಿಗೆ ಮೇಲ್ ಮುಖಾಂತರ ಕಳಿಸಿದ್ದಾರೆ. ಬಟ್ ಅಲ್ಲಿ ಸ್ಟೇ ಆಗಿದೆ, ಅಲ್ಲಿಂದ ಮೂನೇ ಆಗಲಿಲ್ಲ ಅಲ್ಲ, ಮೂನೇ ಮಾಡಿಸ್ಲಿಲ್ಲ. ಇಲ್ಲಿ ಎಲ್ಲವೂ ಸಾಧ್ಯ. ಯಾರು ಎಲ್ಲಿ ಏನಾಗಿದೆ ಇವೆಲ್ಲ ಏನು ಹೊಸ್ತೇನಲ್ಲ ನಮ್ಮ ಉಳ್ಮಾವು ಇನ್ಸ್ಪೆಕ್ಟರ್ ಅವ್ರಿಗೆ. ಸೊ ಅಲ್ಲಿ ಪೆಂಡಿಂಗ್ನ ಇಟ್ಟಿದ್ದಾರೆ. ಸೊ ಮೊನ್ನೆನೂ ಕೂಡ ಬೆಂಗಳೂರಿನ ಕಮಿಷನರ್ ಅವರು ಸೀಮಂತ್ ಕುಮಾರ್ ಸಿಂಗ್ ಅವರನ್ನು ಕೂಡ ಭೇಟಿ ಮಾಡೋಕ್ಕೆ ಹೋಗಿದ್ವಿ. ಬಟ್ ಅದೇ ಸ್ವಲ್ಪ ಯಾವುದೋ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದರಿಂದ ಕಮಿಷನರ್ ಸಾಹೇಬರು ಸಿಗಲಿಲ್ಲ. ತೊಂದರೆ ಇಲ್ಲ, ಇದೆ ಮುಂದಕ್ಕೆ ವಾಟ್ ಈಸ್ ದ ನೆಕ್ಸ್ಟ್ ಅಂತ ಇರುತ್ತೆ. ಈಗ ಕೊನೆ ಅಂತೂ ಇಲ್ಲ, ಯಾವುದಾದ್ರು ಒಂದು ನೆಕ್ಸ್ಟ್ ಸ್ಟೆಪ್ ಅಂತ ಇರ್ತದೆ ಸರ್ಕಾರದಲ್ಲಿ. ಅದರಲ್ಲೂ ಕೂಡ ಸಂವಿಧಾನದಲ್ಲಿ ನ್ಯಾಯ ಕೇಳುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಅದನ್ನೇ ನಾವು ಕೇಳ್ತಾ ಇರೋದು. 5,000 ಕೊಟ್ಟಿದ್ದಾರೆ, 50,000 ಕೊಡಿಸ್ಬಿಡ್ತೀನಿ ಸುಮ್ಮನೆ ಆಗ್ಬಿಡಿ ಅಂದರು. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಯಾಕೆ ಇದನ್ನು ನಿಮ್ಮ ಮುಂದೆ ತಿಳಿಸ್ತಾ ಅಂದರೆ,
ಪಾಪ ಮೊನ್ನೆನೂ ಕೂಡ ಯಾರೊಬ್ರು ಕೇಳಿದ್ರಣ್ಣ ಅದು ಉಳ್ಮಾವು ಇನ್ಸ್ಪೆಕ್ಟ್ರದ್ದು ಸಂಬಂಧಪಟ್ಟಂಗೆ ಏನಾಯ್ತಣ್ಣ ಎಂಬುದು ಸಿಕ್ಕಾಬಟ್ಟೆ ನಮಗೆ ಟಾರ್ಚರ್ ಆಗ್ತಾ ಇದೆ. ನಾವು ಈ ಕೆರೆ ರೋಡಲ್ಲಿ ಗಾರ್ಮೆಂಟ್ಸ್ ಡ್ಯೂಟಿ ಮಾಡ್ತಕ್ಕಂಥ ಚಾಲಕರುಗಳು ಮತ್ತು ಆ ಸ್ಕೂಲ್ಗೆ ಡ್ರಾಪ್ ಮಾಡ್ತಕ್ಕಂಥ ಚಾಲಕರುಗಳು ತಿಂಗಳಿಗೆ 3,000 ರೂಪಾಯಿ ಕೊಡಬೇಕಂತ ಒಬ್ಬ ಡ್ರೈವರು ಯಾರೋ ಬಂದು ಅವ್ರ ಜೀಪೆ ಬಂದು ಇಸ್ಕೊಂಡು ಹೋಗ್ತಾರಂತೆ. ತುಂಬ ತೊಂದರೆಗಳನ್ನ ಕೊಡ್ತಾ ಇದ್ದಾರಣ್ಣ. ಅದೇನಾಯ್ತಣ್ಣ, ಬೈಕ್ ಬಂದಂಗೆ ಮಾತಾಡ್ತಾರೆ, ತುಂಬ ವಲ್ಗರಾಗಿ ಮಾತಾಡ್ತಾರೆ. ಡ್ರೈವರ್ಗೆ 2-3 ಡ್ರೈವರ್ಗೆ ಹೊಡೆದಿದ್ದಾರೆ. ಇದು ಯಾವಾಗ ಕೊನೆ ಮಾಡ್ತೀರಾ ನಿಮ್ಮ ಕಡೆಯಿಂದ ಅಂತೇಳಿ ಹೇಳಿದ್ರು. ಲೆಟರ್ಗಳಲ್ಲಿ ಕೊಡ್ರಪ್ಪ ಹೇಳಿದ್ದೀನಿ ಅಂತೇಳಿ ಲೆಟರ್ಗಳು ಬಂದಿದ್ದಾವೆ. ಸೊ ನೆಕ್ಸ್ಟ್ ಸ್ಟೆಪ್ಪು, ಯಾಕೆಂದರೆ ಲೋಕಾಯುಕ್ತದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಉತ್ತರ ಇದುವರೆಗೆ ಸಿಗದಲ್ಲೇ ಇರೋದ್ರಿಂದ, ಜಾಯಿಂಟ್ ಕಮಿಷನರ್ ಇವಾಗ ಬದಲಾಗಿರೋದ್ರಿಂದ, ಕಮಿಷನರ್ ಅವರು ಕೂಡ ಬದಲಾಗಿರೋದ್ರಿಂದ ನೆಕ್ಸ್ಟು ಖಂಡಿತವಾಗಿಯೂ ಪ್ರೆಸ್ ಮೀಟ್ನ ಮಾಡಿ ತದನಂತರ ನನ್ನ ಹತ್ರ ದಾಖಲಾತಿಗಳೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ದಾಖಲಾತಿಗಳು ಮತ್ತು ಈ ಒಂದು ಠಾಣೆಗೆ ಸಂಬಂಧಪಟ್ಟಿರುವ ಹಾಗೆ ಎದುರಿಸ್ತಾ ಇರ್ತಕ್ಕಂಥ ಸಾರ್ವಜನಿಕರು ಮತ್ತು ಎಸ್ಪೆಷಲಿ ಚಾಲಕರು ಎದುರಿಸ್ತಾ ಇರ್ತಕ್ಕಂಥ ಸಂಕಷ್ಟಗಳನ್ನು ಸಂಪೂರ್ಣವಾಗಿ ಮಾಧ್ಯಮ ಮಿತ್ರರೊಂದಿಗೆ ಎಲ್ಲವನ್ನು ಕೂಡ ಡಿಸ್ಕ್ಲೋಸ್ ಮಾಡುವಂಥ ಕೆಲಸನೂ ಕೂಡ ಮಾಡ್ತೀವಿ. ಇನ್ನು ಮುಂದೆ ಅದನ್ನು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವುದೇ ಕೇಸು ಕೂಡ ಅದಕ್ಕೆ ಮುಚ್ಚೋಗುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾನು ಬಿಡೋದಿಲ್ಲ. ಅದಕ್ಕೆ ಇತಿಶ್ರೀ ಆಡಬೇಕು, ಅದನ್ನು ಆಡ್ತೀವಿ. ಅದು ಯಾವ ಮಟ್ಟಕ್ಕೆ ಹೋದರೂ ಪರವಾಗಿಲ್ಲ. ಕೊನೆಗೆ ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಕೊಂಡ್ರು ಐ ಡೋಂಟ್ ಕೇರ್ ಅಬೌಟ್ ದಟ್. ನಾನು ಅದಕ್ಕೂ ಕೂಡ ಕೇರ್ ಮಾಡಲ್ಲ. ನಾನು ಹಾಕಿರುವಂಥ ಕೆಲಸ, ನಾನು ಹಿಡಿದಿರ್ತಕ್ಕಂಥ ಕೆಲಸ, ನನ್ನ ಡ್ರೈವರ್ಗೆ ಆಗಿರ್ತಕ್ಕಂಥ ತೊಂದರೆ ಕ್ಲಿಯರ್ ಆಗಬೇಕು. ಅದು ಕ್ಲಿಯರ್ ಮಾಡೇ ಮಾಡ್ತೀನಿ, ಅದೆಷ್ಟು ಮಟ್ಟಕ್ಕಾರು ಹೋಗಲಿ. ಯಾಕೆಂದರೆ ಆದಷ್ಟು ಬೇಗ ಈ ಒಂದು ಜಾಗದಿಂದ ಹೋಗಬೇಕು ಅಂತೇಳಿ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ. ಕೇಸ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡೋಣ ಅಲ್ವಾ? ಭೇಟಿ ಮಾಡೋಣ ಆದಷ್ಟು ಬೇಗ. ಪ್ರೆಸ್ ಮೀಟ್ ಮಾಡಿ ಈ ಒಂದು ಏನು ಸ್ವಲ್ಪ ಬಿಟ್ಸ್ಗಳನ್ನ ತೋರಿಸ್ತೆ, ಕೆಲವೊಂದು ವಾಯ್ಸ್ಗಳನ್ನ ತೋರಿಸ್ತೆ ಅಂತ ಅನ್ಕೊತೀನಿ. ಅಷ್ಟೇ ಮಾತಾಡೋದು ಉದ್ದೇಶ ಇತ್ತು ಅಷ್ಟೇ, ಬೇರೇನಿಲ್ಲ. ಏನಾಗಿದೆಯೋ ಆಗಿದೆ. ನನಗೆ ವಿಚಾರಗಳು ಗೊತ್ತಿಲ್ಲ ಅನ್ನೋದೇ ದೊಡ್ಡ ವಿಚಾರ. ಯಾಕಂದ್ರೆ 2 ದಿನ ಬೇಗೂರು ಜಾತ್ರೆ, ನನಗೆ ಇಡೀ ದಿನ ಅಲ್ಲೇ ಇದ್ದೆ. ನಾನು ರಾತ್ರಿ 12 ಗಂಟೆವರೆಗೂ ಅಲ್ಲೇ ಇದ್ದೇನೆ. ನಾನು ಸ್ಟೇಷನ್ ಅಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ನಾನು ಇದನ್ನ ಕರೆದಾದ್ರೂ ಮಾತಾಡ್ತಿದ್ದೆ. ನಮ್ಗೆ ನೋಡಿ, ಬಡವರು ಅವರು ಇವರು ಒಳ್ಳೆ ಏನೋ ಸಣ್ಣ ಪುಟ್ಟ ನಮ್ ಕಡೆಯಿಂದಾಗೂ ಒಳ್ಳೇದೇ ಮಾಡ್ತೀವಿ ನಾವು. ಯಾರಿಗೂ ಕೆಟ್ಟದ್ ಮಾಡಿ ನಮ್ಗೇನು ಆಗೋದಾಗಿಲ್ಲ. ಇವ್ರು ಏನಂದ್ರು, ಅವರು ಮುಸ್ಲಿಂ ಕಮ್ಯುನಿಟಿ ಅವ್ರ ಹೆಸರು ನಾನು ಮತ್ತೆ ಹೋಗಿದ್ದೀನಿ. ಆ ವ್ಯಕ್ತಿ ಏನಂದ್ರು ಅಂದ್ರೆ, ಮೇಡಮ್ 5 ವಿಟ್ನೆಸ್ ಇದಾರೆ ಅಂದ್ರು. ಎಲ್ಲಾನು ನಾವು ಸರ್ವಜ್ಞರಿರಲ್ಲ, ಈ ಬೇವರ್ಸಿಗಳು ಎಲ್ಲಾನು ನನಗೆ ಅಂತ ಮುನಿಸಿಮಯ್ಯ ಬಂದು ಹೇಳಿದ್ರು. ಯಾರೋ ಫೋನ್ ಮಾಡಿದ್ರು, ಮೇಡಮ್ ಯಾರ ಕಡೆಯಿಂದ ಫೋನ್ ಮಾಡಿಸಿದ್ರು, ಅವ್ರು ಬೈತಾ ಇದ್ದಾರೆ ನನಗೆ ಅಂತ. ನಾನು ಅದಕ್ಕೇನು ಹೇಳಿದೆ, ಜೀಪಲ್ಲಿ ಹೋಗ್ಬೇಕಾರೆ ಯಾರ ಕಡೆಯಿಂದ ಫೋನ್ ಮಾಡಿಸಿದ್ರು ಕಾನೂನು ಎಲ್ಲನಪ್ಪ. ಬೈಯೋದು ಅಂದ್ರೆ ನೀವು ಯಾರ ಕೈಲೇ ಹೇಳಿಸಿದ್ರು, ಇವರೇ ಹೇಳಿದ್ರು, ಇನ್ನು ದೊಡ್ಡವರೇ ಹೇಳಿದ್ರು, ಕಾನೂನು ಬಿಟ್ಟು ಮಾಡಕ್ಕಾಗಲ್ಲಪ್ಪ. ಡಾಕ್ಯುಮೆಂಟ್ಸ್ ತಂದು ಕೊಡು, ಗಾಡಿ ಇದು ಮಾಡಿಸ್ಕೊಂಡು ಹೋಗು, 5 ವಿಟ್ನೆಸ್ ಕರ್ಕೊಂಬ ಅಂತ ಹೇಳೇ ಹೋದೆ ನಾನು. ಅಷ್ಟೇ ಹೇಳಿದ್ರಲ್ವಾ. ಬಟ್ ಸಂತೋಷ್ ಅವರ ವಿಚಾರ ಇಷ್ಟೇ, ಎಲ್ಲಾನು ನಾವು ಸರ್ವಜ್ಞರಿರಲ್ಲ, ಈ ಬೇವರ್ಸಿಗಳು ಎಲ್ಲಾನು ನಮ್ ಗಮನಕ್ಕೆ ತರಲ್ಲ. ಅವ್ರ ಅನುಕೂಲಕ್ಕೆ ಎಷ್ಟಬೇಕು ಅಷ್ಟೇ ನಮ್ ಗಮನ ತಂದಿರ್ತಾರೆ. ಅದೇನಾಗುತ್ತೆ ಈಗ ಪಾಪ ಮೇಡಮ್ ಅವರು ತುಂಬ ಒಳ್ಳೆ ರೀತಿ ಮಾತಾಡಿದ್ರು. ಆ ಠಾಣೆಗೆ ಸಂಬಂಧಪಟ್ಟಿರುವ ಹಾಗೆ ಬೇವರ್ಸಿಗಳು ಅಂತ ಹೇಳಿದ್ದಾರೆ. ಆ ಬೇವರ್ಸಿಗಳು ಏನೇನು ತಪ್ಪು ಮಾಡಿದ್ದಾರೆ ಅನುಭವಿಸ್ಬೇಕಲ್ವಾ. ಇನ್ನೂ ಕೂಡ ಸ್ಟೇಷನಲ್ಲೇ ಇದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಭೇಟಿ ಮಾಡೋಣ, ಆದಷ್ಟು ಬೇಗ ಭೇಟಿ ಮಾಡೋಣ. ಒಳ್ಳೆ ರೀತಿ ನ್ಯಾಯ ಸಿಗಬೇಕಲ್ವ ಡ್ರೈವರ್ಗೆ. ಅದು ಸಿಗೋವರೆಗೂ ನಾವು ಸುಮ್ಮನೆ ಇದ್ಬಿಟ್ರೆ ಕ್ಲಿಯರಿಟಿ ತೊಗೊಳ್ಳೋದೆ ಅವಾಗ. ಇರಲಿ, ಎನಿವೆ ವಿಡಿಯೋ ಲೆಂತ್ ಆಗಿದೆ, ಡೌನ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಏನು ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಇದು ಮತ್ತೆ ಇನ್ನೊಂದು ತಿಂಗಳು ಮತ್ತೆ ಡಿಲೀಟ್ ಆಗಿಬಿಡ್ತದೆ. ಅದು ಏನಕ್ಕೆ ಫೇಸ್ಬುಕ್ನವನು ಪಾಪ ಎಲ್ಲ ವೀಡಿಯೋಗಳನ್ನೂ ಡಿಲೀಟ್ ಮಾಡ್ತಾ ಇದ್ದಾನೋ 30 ದಿನಗಳ ನಂತರ. ನೋಡಿ, ವಿಚಾರಗಳು ತಿಳಿತಾ ಇದೆ. ಈಗ ಯಾರಿಗೂ ಕೂಡ ಬಯಲ್ದಂಗೆ ಹೋಗ್ಬಿಡ್ತದೆ. 30 ದಿನ ಆದಮೇಲೆ ಡಿಲೀಟ್ ಆಗೋಗ್ತದೆ, ಬಿಡುತ್ತೆ, ಲೆಗೆಡ್ಸ್ಕೊಬೇಡ ಅಂತೇಳಿ. ಸೊ 30 ದಿನಗಳ ಕಾಲಾವಕಾಶ ಕೊಡೋದಿಲ್ಲ. ನಾಳೆನೇ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಪ್ರೆಸ್ ಮೀಟ್ನ ಯಾವಾಗ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ನಿರ್ಧಾರ ಮಾಡ್ತೀವಿ. ಜೊತೆಗೆ ACP ಆಗಿದೆ, DCP ಆಗಿದೆ, ಲೋಕಾಯುಕ್ತ ಆಗಿದೆ, ಕಮಿಷನರ್ ಆಗಿದೆ. ಸೊ ಎಂಡ್ ಆಫ್ ದ ಫೈನಲ್
ಹೋಮ್ ಮಿನಿಸ್ಟರು ಮತ್ತು ಸಿ ಎಮ್. ಹೋಮ್ ಮಿನಿಸ್ಟ್ರು ಕೂಡ ಭೇಟಿಯಾಗೋಣ, ಸಿ ಎಮ್ ಅವ್ರನ್ನೂ ಕೂಡ ಭೇಟಿ ಮಾಡೋಣ. ಜೊತೆಗೆ ಇಡೀ ರಾಜ್ಯದ ಜನತೆಗೆ ನಡೆದಿರ್ತಕ್ಕಂಥ ವಿಚಾರ, ನಡೀತಿದ್ದಂತಹ ವಿಚಾರ, ಇದಕ್ಕೆ ಕೊನೆಯಾಗುವಂತಹ ವಿಚಾರಗಳನ್ನು ಏನು ಮಾಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ತಿಳಿಸ್ತಾ ಈ ಒಂದು ನನ್ನ ಲೈವ್ನ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.